ಕಾಮಗಿರ ತಾನೊಂದು ದಿನ ವಿಧವಾರಿಣಿಯ ಕರೆದು ಅತಿ ಪ್ರೇಮದಿಂದ ನಿಜ ಕರೆದು ಅತಿ ಪ್ರೇಮದಿಂದ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಲೋಕದ ಹೆಣ್ಮಕ್ಕಳು ನಿನ್ನನ್ನೇ ಆರಾಧನೆ ಮಾಡುತ್ತಾ ಮಂಗಳಾದೇವಿ ಎಂದು ಪಾರ್ವತಿ ಗಿರಿಜಾತೆ ಎಂದು ಕೊಂಡಾಡುತ್ತಾ ಇನ್ನೊಂದೇ ನೆನಪಿಸುತ್ತಾರೆ. ಯಾಕೆ ಸತಿಯಾದವಳು ಪರಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು ಎನ್ನುವ ಹಂಬಲದಿಂದಲೇ ಆರಾಧಿಸುತ್ತಾ ಬರ್ತಾ ಇದ್ದಾರೆ. ನೀನು ಹೇಗೆ ನನ್ನನ್ನು ಆರಾಧನೆ ಮಾಡಿ ನನ್ನನ್ನು ಪತಿಯನ್ನಾಗಿ ಪಡೆದೆಯೋ, ಪಡೆದ ಪತಿಯನ್ನೇ ಬಿಡಲೆಂದು ಭಾವನೆಯಿಂದ ತಿಳಿದು ಪೂಜಿಸುವಂತಹ ಹೆಣ್ಮಕ್ಕಳನ್ನು ಕಂಡಾಗ ಎಷ್ಟು ನೆಮ್ಮದಿ ಆಗ್ತದೆ ನೋಡು. ನಿಜ, ಮಹಾ ಕೈಲಾದ ಲೋಕವಿದು, ಸಾಮಾನ್ಯವಾದ್ದಲ್ಲ. ಶ್ವೇತ ಶುಭ್ರ ತುಹಿನ ರಾಶಿ, ಬೆಳ್ಳಿ ಬೆಟ್ಟವೆಂದು ರಜತಗಿರಿ ಎಂದು ಕರೆಸಲ್ಪಡುತ್ತದೆ. ನೋಡು, ಪ್ರಮುಖರು ನಂದಿ ಭೃಂಗಿ ಮೃಗಟಿ ಮುಂತಾದವರು, ಜೊತೆಯಲ್ಲಿ ಮನುಮುನಿಗಳು ಸಿದ್ಧಸಾಧ್ಯರು ಎಲ್ಲರೂ ಕೂಡ ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಪಂಚವದನಂತಹ ನನ್ನ ಧ್ಯಾನಿಸುವ ಮೂಲಕವಾಗಿ ನನ್ನನ್ನು ತುಷ್ಟಿಗೊಳಿಸುತ್ತಾ ಇದ್ದಾರೆ, ಸಂತುಷ್ಟಿಗೊಳಿಸುತ್ತಾ ಇದ್ದಾರೆ. ನಿಜ, ಇನ್ನೊಂದು ಕೂಡ ಮಂಗಳಾಂಬೆ ಎನ್ನುವಂತಹ ಭಾವನೆಯಿಂದ ಮಂಗಳಗೌರಿ ವ್ರತವನ್ನು ಆಚರಿಸುವ ಮೂಲಕವಾಗಿ ನಿನ್ನ ಆರಾಧನೆಯನ್ನು ಮಾಡುತ್ತಾ ನಿನ್ನ ಆಶೀರ್ವಾದವನ್ನು ಪಡೆಯುತ್ತಾ ಇದ್ದಾರೆ. ಎಲ್ಲ ಲೋಕದ ಹೆಣ್ಮಕ್ಕಳು ಕೂಡ ಮಂಗಳಾಂಗಿಯರಾಗಿಯೇ ಬದುಕುತ್ತಾ ಇದ್ದಾರೆ ಎಂಬಾಗ ಸಂತೋಷವಲ್ಲದೆ ಇನ್ನೇನು. ನನ್ನ ಜೊತೆಯಲ್ಲಿಯೇ ಗುಹ ಗಣಪ ವೀರಭದ್ರಾದಿ ಮಕ್ಕಳು ಕೂಡ ಬರೆಯುತ್ತಾ ಇದ್ದಾರೆ. ಇಂದಿನ ದಿನ ಈ ಕೈಲಾಸದಲ್ಲಿ ಈ ದಿನ ಅಂದ್ರೆ ಈ ಒಂದು ದಿನ ನನಗೆ ನೆನಪಾಗ್ತಾ ಉಂಟು. ನಿನ್ನನ್ನು ಕರೆದು ಕೆಲವು ವಿಚಾರ ಹೇಳಬೇಕಾಗಿದೆ. ಯಾವುದು ಹೇಳುವೆ ಅಲ್ಲ ನೀನು? ಹೇಳಿ ಅಗಜೆ ಲಾಲಿದು ಕೇವಲ ಬಗೆಯ ಪಂಡಿಪಿನೋದು ಚಿತ್ರರು ಜಗ ಜಗ ಕಾರಣ ಕತ್ತರನು ತಾವಿಗೂ ಬರೀ ಜಗ ಜಗದ ಕಾರಣ ಕತ್ತರನು ತಾವಿಗೂ ಬರೀ ಲೋಕ ಜೀವನ ಬಗೆಯ ಬಗೆಯ ಪೆಣದು ಚಿತ್ರವು ಅಗಜೆ ಲಾಲಿಸು. ಓ ಅಗಜೆ ಸ್ವಾಮಿ, ಪರ್ವತರಾಜನ ಮಗಳಾದ್ದರಿಂದ ನೀನು ಅಗರಾಜನ ಕುಮಾರಿ. ಹೌದು, ಅಗರಾಜ ಕುಮಾರಿ ಭೈರವಿ ಪಾರ್ವತಿ. ನಿನ್ನನ್ನು ಕಂಡಾಗ ಆನಂದವಾಗ್ತಾ ಇದೆ. ಅಗಜೆ ಎನ್ನುವಂತಹ ಒಂದು ಶಬ್ದ ಪರ್ವತವನ್ನು ಸೂಚಿಸುತ್ತದೆ. ಇನ್ನೊಂದು ಅರ್ಥ ಪಾಪ, ಪಾಪ ಪರಿಹಾರಕಳು ನೀನು ಅಗಜೆ. ಆದ್ದರಿಂದಲೇ ಲೋಕ ಜೀವರನ್ನು ಚೆನ್ನಾಗಿ ನೋಡುತ್ತಾ ಬಂದಿದ್ದಿ. ನನ್ನನ್ನು ನಿತ್ಯವೂ ಸೇವಿಸುತ್ತಾ ನನ್ನ ಸೇವೆಯನ್ನು ಮಾಡುತ್ತಾ ಪತಿ ಸೇವೆಯನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಲೋಕ ಜನಾಂಗಕ್ಕೆ ತೋರಿಸಿದವಳು ನೀನು. ನಿಜ, ಒಂದು ಬಾರಿ ಎತ್ತರದವು
ಕೈಲಾಸ ಶಿಖರ ಭಾಗದಲ್ಲಿದ್ದೇವೆ. ಹೌದು. ಕೆಳಗೆ ನೋಡು, ಏನು ವಿಚಿತ್ರ, ಒಂದೋ ಎರಡೋ ಬ್ರಹ್ಮನ ಸೃಷ್ಟಿ ಕಾರ್ಯದಲ್ಲಿ ದಿವಸಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸುತ್ತಾನೆ. ಮಹಾ ವಿಷ್ಣುವು ಅದನ್ನು ಪಾಲಿಸುತ್ತಾನೆ. ಆಮೇಲೆ ಅದನ್ನು ಹದವನ್ನು ನೋಡಿ ಹದಗೊಳಿಸುವಲ್ಲಿ ಲಯಾಧಿಕಾರಿಯಾಗಿದ್ದೇನೆ. 3 ಮೂರ್ತಿಗಳು ನಾವು ನೀತಿಯನ್ನು ಮೀರದೆ ವರ್ತಿಸುತ್ತೇವೆ. ಸಾಮಾನ್ಯ ಅಜ್ಞಾನಿಗಳೇ ಹೇಳ್ತಾರೆ ಬ್ರಹ್ಮನು ವರ ಕೊಡುವವನು ಮಾತ್ರ, ಹಗೆಗಳಿಗೆ ವರವನ್ನು ಏಯುವವರಿಬ್ಬರು, ಕೊಟ್ಟ ವರವನ್ನು ತೆಗೆಯಲರಿಯರು, ತೆಗೆದುಕೊಡುವ ಸಮರ್ಥ ಭುವನ ಮೂರರಲ್ಲಿ ಶ್ರೀಹರಿ ಅಂತ ಹೇಳ್ತಾರೆ. ಸತ್ಯವಾಗಿ ಅದಲ್ಲ. 3 ಮೂರ್ತಿಗಳು ನಾವು ಸರಳ ರೇಖೆಯಲ್ಲೇ ಇದ್ದೇವೆ. ಬ್ರಹ್ಮ ಏನು ಕೊಡ್ತಾನೆ, ಬ್ರಹ್ಮನು ಏನು ಮಾಡ್ತಾನೆ ಎನ್ನುವುದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅವನು ಕೊಡ್ತಾನೆ. ಯಾಕೆ ಅಧ್ಯಯನ ಮಾಡ್ತಾನೆ? ಯಾಕೆ? ನಮಗೆ ಸಮತೋಲನ ಕಾಪಿಟ್ಟುಕೊಳ್ಳುವಲ್ಲಿ ಹರನಿಗೂ ಕಷ್ಟವಾಗಬಾರದು, ಪಾಲಿಸುವಲ್ಲಿ ಶ್ರೀಹರಿಗೂ ತೊಂದರೆ ಆಗಬಾರದು ಎನ್ನುವಂತಹ ಭಾವದಲ್ಲಿಯೇ ಅವ ಸೃಷ್ಟಿಯನ್ನು ಮಾಡ್ತಾನೆ. ವರವನ್ನು ಕೊಡ್ತಾನೆ. ಆ ವರವನ್ನು ಹದವನ್ನು ಅರಿತೇ ಮಹಾವಿಷ್ಣು ಪಾಲಿಸಿದ್ದಾನೆ. ಹದವನ್ನು ಅರಿತೇ ನಾನು ಲಯಾಧಿಕಾರಿಯಾಗಿದ್ದೇನೆ. ಆದರೆ ಲೋಕ ಜೀವರ ಬದುಕನ್ನ ವಿಚಿತ್ರವನ್ನು ನಾನು ನೋಡ್ತಾ ಇದ್ದೇನೆ. ಬದುಕು ಹೀಗೆ ಮುಂದುವರಿಯುತ್ತದೆ ಅಲ್ವೇ? ನನಗೆ ನೆನಪಾಗುವುದು ಹಿಂದಿನ ಕತೆ. ಏನು? ಕೆಲವು ಬಾರಿ ಎಲ್ಲರಿಗೂ ಹೊಸ ಕತೆ ಹೊಸ ಕತೆ ಹೊಸ ಕತೆ ಬೇಕು ಅಂತ ಹೇಳುವವರಿದ್ದಾರೆ. ನನಗೆ ನೆನಪಾಗುವುದು ಇನ್ನು ನೋಡುವಾಗ ಹಳೆಯ ಕತೆ. ಅದು ಯಾವತ್ತು ಜೀವ, ಯಾವತ್ತು ಸತ್ತುದುಪ್ಪಿದಂತಹ ಕತೆ ಹಳತು. ನೆನಪು ಮಾಡು, ಈ ಹಿಂದೆ ತಾರಕಾಸುರ ದೈತ್ಯ ಕುಲದಲ್ಲಿ ಜನಿಸಿದವ, ವಿಧಾತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದ, ವರವನ್ನು ಪಡೆದ. ಆದ್ರೆ ಬ್ರಹ್ಮನು ಹೇಳಿದ, ಏನು? ಅಮರತ್ವ ಮುನಿಯುವ ಅಧಿಕಾರ ನನಗಿಲ್ಲ. ಆವಾಗಲೇ ಆ ಶಬ್ದ ಪ್ರಯೋಗದಲ್ಲೇ ಅರ್ಥ ಮಾಡಬೇಕು. ಅಮರತ್ವ ಈಯುವ ಅಧಿಕಾರ ನನಗಿಲ್ಲ ಅಂತ ಹೇಳಿದಂತಹ ಬ್ರಹ್ಮ ಕೊಡುವಂತಹ ವರವನ್ನು ಸದುಪಯೋಗಪಡಿಸದೆ ದುರುಪಯೋಗಪಡಿಸಿ ಲೋಕಹಾನಿಕಾರಕವಾದಂತಹ ಕಾರ್ಯವನ್ನು ಮಾಡಿದರು. ಎಲ್ಲರೂ ಅಳಿಸಿ ಹೋಗಿದ್ದಾರೆ. ಅದೇ ದಾರಿಯಲ್ಲಿ ಮುಂದಡೆದವನೇ ತಾರಕಾಸುರ. ಅಬ್ಬಾ, ಅವನ ಮಂತ್ರಿಗಳಿಬ್ಬರಿದ್ರು, ಜಂಭಾಸುರ, ಶಂಬರಾಸುರ. ಏನು ಈಶಕುಮಾರನಲ್ಲಿ ಅಲ್ಲದೆ ಅನ್ಯಥಾ ವರ್ಣವಿಲ್ಲ. ಅದೊಂದು ವರ ಪಡೆದವ. ಆ ಕಾಲದಲ್ಲಿ ದಕ್ಷಾಧ್ವರದ ನಿಮಿತ್ತವಾಗಿ ನೀನು ಯೋಗಾಗ್ನಿಯಲ್ಲಿ ಬಂದು ಹೋದೆ. ಆ ಬಳಿಕ ಪರ್ವತರಾಜನ ಮಗಳಾಗಿ ಜನಿಸಿದೆ. ನನ್ನನ್ನು ಪಡೆಯುವುದಕ್ಕಾಗಿ 7 ಕಷ್ಟಪಟ್ಟೆ. ಹೌದು, ನಿನ್ನನ್ನು ಪಡೆಯುವಲ್ಲಿ ನಾನು ಕೂಡ ಕಷ್ಟಪಟ್ಟಿದ್ದೇನೆ. ಆದ್ದರಿಂದಲೇ ನಾನು ಕಾಮಹರನಾದೆ. ಕಾಮನನ್ನು ಅನಂಗನಾಗಿಸಿದೆ. ಕಾಮನಿಲ್ಲ ಅಂತ ಅರ್ಥ ಅಲ್ಲ, ನನ್ನ ಜ್ಞಾನದ ಕಣ್ಣು ಇದು. ಈ ಕಣ್ಣನ್ನು ಚೆನ್ನಾಗಿ ನೋಡು. ಇದುವೇ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಕೊಡುವಲ್ಲಿ ಬೆಳಕು. ಸಾಮಾನ್ಯ ಜನರು ಹೇಳಿದರು, ಅವ ಸುಡ್ತಾನೆ. ಸುಡುವುದು ಯಾವುದನ್ನು? ಕಾಮವನ್ನು. ಕಾಮ ಬೇಕು, ಅದನ್ನು ಯೋಚಿಸಿ ಎಲ್ಲಿ ಯಾವಾಗ ಹೇಗೆ ಬೇಕೋ ಅದನ್ನು ಹದಗೊಳಿಸಿ ಇಟ್ಟುಕೊಂಡರೆ ಮಾತ್ರ ನಾನು ಮೆಚ್ಚುತ್ತೇನೆ. ಒಂದು ವೇಳೆ ವಿಕೃತವಾಗಿ ಯೋಚಿಸಿದರೆ ನಾನು ಕಾಮಾರಿ ಆಗ್ತೇನೆ ಎನ್ನುವುದಕ್ಕೆ ಸಾಕ್ಷಿಯೇ ಈ ಕಣ್ಣು. ಆದ್ದರಿಂದಲೇ ಲೋಕ ಜೀವನನ್ನೆಲ್ಲ ನೋಡ್ತಾ ಇರುವಾಗ ತಾರಕನ ಕಥೆ ನೆನಪಾದನಿಗೆ. ಎಷ್ಟು ವರವನ್ನು ಪಡೆದರು, ದೇವಲೋಕವನ್ನು ದಾಳಿ ಮಾಡಿದ, ದೇವತೆಗಳನ್ನು ದೆಸೆಗಡಿಸಿದ, ಭೂಮಿಯಲ್ಲಿರುವಂತಹ ಸಜ್ಜನರ ಬದುಕನ್ನು ಕೆಡಿಸಿದ, ನಾಗಾದಿಗಳ ಹೆಡೆಯನ್ನು ತೊಡಿದ. ಲೋಕ 3 ತನ್ನದು, ನಾನು ಹೇಳಿದ ಹಾಗೆ ನನ್ನದು, ನನಗೆ, ನನ್ನಿಂದ ಎನ್ನುವಂತಹ ಭಾವ ಅಧಿಕವಾಗಿ ಹೋಯಿತು. ಕಾಮನ ದೆಸೆಯಿಂದ ನಾವು ಬರುವಂತಹದೆವು. ಕುಮಾರ ಜನಿಸಿದ. ಕುಮಾರ ಸುಬ್ರಹ್ಮಣ್ಯನ ಜನನವಾದ ಬಳಿಕ 1ನೇ ದಿವಸದಲ್ಲಿ ಘೋರ ತಾರಕನನ್ನು ಮಡಹಿದ. ಹಾಗಿದ್ರೆ ಸತಿ ಇಲ್ಲದ ಈಶಮ್ಯ ಮಕ್ಕಳಾಗುವುದಂತೂ ಹೇಳಿದಂತಹ ತಾರಕನ ಅಳಿವಾಗಿದೆ ಎನ್ನುವುದರಲ್ಲಿ ಶಿವಪಾರ್ವತಿಯರ ಕೊಡುಗೆ ಇದೆ, ದೇವತೆಗಳ ಕೊಡುಗೆ ಇದೆ. ಇದ್ದರೂ ಸೋತಂತಹ ದೇವತೆಗಳು ನನ್ನ ಪಾದ ಬಳಿಗೆ ಬಂದು, ದೇವಾ ಶಂಕರ ಭಯಂಕರ ನೀಲಲೋಹಿತ ರುಂಡಮಾಲ ಸದಾಶಿವ ಎಂದು ಭಕ್ತಿಯನ್ನು ನುತಿಸಿ ವಿವಾಹಕ್ಕಾಗಿ ಪ್ರೇರೇಪಣೆ ಕೊಟ್ಟು ವಿವಾಹ ಆದ ಬಳಿಕ 6 ದಿವಸದಲ್ಲೇ ಕುಮಾರನನ್ನು ಕಳಿಸಿಕೊಡ್ಬೇಕು ಕೇಳಿಲ್ವಾ? ಮತ್ತೆ ಸಜ್ಜನರ ಒಳಿತಿಗಾಗಿ ದೇವೇಂದ್ರಾದಿಗಳ ಸುಖಕ್ಕೆ ಬೇಕಾಗಿ ತಾರಕಾಸುರನ ಮಧ್ಯೆ ಆಯಿತು ಕುಮಾರಸ್ವಾಮಿಯ ಆ ಬಲದಿಂದ. ಆ ಬಳಿಕ ನನಗೆ ನೆನಪಾಗುವುದು, ಇಷ್ಟೆಲ್ಲ ಮಾಡಿದಂತಹ ನಾವು ಈ 3 ಲೋಕದ ಜಗತ್ತಿನ ನಿಯತಿಯನ್ನು ಕಾಪಿಟ್ಟುಕೊಳ್ಳುವಲ್ಲಿ ನಾವು ಶ್ರಮಿಸುವವರು. ಯಾವರು ಶ್ರಮಿಸುತ್ತಾರೋ, ಯಾರು ನಿಯತಿಗೆ ಒಳಪಟ್ಟು ವ್ಯವಹರಿಸುತ್ತಾರೋ ಅಂಥವರಿಂದ ನಾನು ಮೇಲು ನಾನೇ ಎನ್ನುವಂತಹ ಭಾವ ಈಗ ದೇವತೆಗಳಿಗೂ ಬಂದು ಒದಗಿ ಬಂತಲ್ಲ. ಇದನ್ನು ಯೋಚನೆ ಮಾಡುವಾಗ ಒಂದು ಬಾರಿ ಹಳ್ಳಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಂತಹ ಪ್ರಯಾಣಿಕ ಹೊಳೆ ಒಂದು ಕಾಣುವುದಕ್ಕೆ ಸಿಕ್ಕಿತು. ಹೊಳೆಯನ್ನು ದಾಟುವುದಕ್ಕೆ ಅಂಬಿಗನ ಸಹಾಯ ಪಡೆದ. ಹೊಳೆ ದಾಟಿದ ಬಳಿಕ ಅಂಬಿಗನನ್ನೇ ಮರೆತು ಹೋದಂತಹ
ಪ್ರಯಾಣಿಕ ಇಂತಹ ಜೀವನ ಈ ನನ್ನ ಈ ಕೈಲಾಸದಲ್ಲಿ ಮೇಲೆ ಎದ್ದುಕೊಂಡು ಲೋಕದ ಜೀವನವನ್ನು ಕಾಣ್ತಾ ಇದ್ದೆಯಲ್ಲ, ಇದು ವಿಚಿತ್ರವಲ್ಲದ ಇನ್ನೇನು ಹೇಳು ಸ್ವಾಮಿ. ಹರನೆಂದು ಶಂಕರಿ ಕಾಂತಗಿಂದಳು ಸುರರಿಂದು ಸುಖಿ ಮೈ ಮರಿಗೆ ಶಂಕರಿ ಗಾತಗಿಳು ಸುರರಿದು ಸುಖಿ ಮೈ ಸುರರಿದು ಸುಖಿ ಮೈ ಮರೆದು ಮೆರೆದಾಡದಂತೆ ಮತ್ತೆ ವಿಹಿತವು ಮೆರೆದಾಡದಂತೆ ಮತ್ತೆ ಮೋದಿ ಮನೆಯದಿ ಪೂರ್ವ ಸ್ಥಿತಿಯ ಸ್ವಾಮಿ. ಓ ಗಜೆ ಶಂಕರಿ, ಮಗದೊಮ್ಮೆ ನಿಮ್ಮ ಚರಣಾರಗಳಿಗೆ ವಂದಿಸಿಕೊಳ್ಳುತ್ತಾ ಶ್ರೇಯಸ್ಸಾಗಲಿ. ಕಾಂತ, ಕಾಂತೆ, ಪರಮ ಪಾವನವಾದಂತಹ ಈ ಕೈಲಾಸ ಹಾ ಭಕ್ತರಿಗೆ ಅದೆಷ್ಟೋ ಭಕ್ತರು ನಮ್ಮ ಬಳಿಗೆ ಬರುತ್ತಾರೆ, ಹಾ ನಮಗೆ ಕೈ ಮುಗಿತಾರೆ, ಹಾ ಅಡ್ಡ ಬೀಳುತ್ತಾರೆ, ಹಾ ಅವರಿಗೆ ಬಂದಂತಹ ಕಷ್ಟವನ್ನು ನಮ್ಮಲ್ಲಿ ಹೇಳಿಕೊಳ್ಳುತ್ತಾರೆ. ಹಾ ಹಾಗಿದ್ರೆ ನಾವು ಯಾರು? ಜಗಕ್ಕೆ ನಾವು ತಾಯಿ ತಂದೆಯವರಾಗಿದ್ದೇವೆ. ಹೌದು, ಭಕ್ತರನ್ನು ರಕ್ಷಣೆ ಮಾಡುವಂತಹ ಕರ್ತವ್ಯ ನಮ್ಮದಾಗಿದೆ. ಹಾ ಆದ್ರೆ ನೀವು ಆಡಿದ ಹಾಗೆ ಆ ದೇವತೆಗಳು ಇಲ್ಲಿಗೆ ಬರದೆ ಅದೆಷ್ಟೋ ಸಮಯವಾಗಿ ಹೋಯಿತು. ಕೆಲವು ಸಮಯ ಕಳೆದು ಹೋಯಿತು. ತಾರಕಾಸುರರ ವಧೆ ಪ್ರಕರಣ ನಂತರ ಬರ್ಲೇ ಇಲ್ಲ. ಆಗ ಬರ್ಲಿಲ್ಲ ಅಂತಲ್ಲ, ನೆನಪಿಲ್ಲ ಅಂತ ಮುಖ್ಯ. ಅವರಿಗೆ ನೆನಪಿಲ್ಲ ಸ್ವಾಮಿ. ಯಾಕೆ ಗೊತ್ತಾ? ಯಾಕೆ? ಅವರ ಕಾರ್ಯ ಆಯಿತು, ಹ. ಅವರ ಕೆಲಸ ಮುಗಿಯಿತು. ಹಾಗಿದ್ರೆ ದೇವತೆಗಳು ಕಾರ್ಯಜಾಣರೇ? ಹ? ಯಾಕೆ ಹೇಳುತ್ತಾ ಇದ್ದೇನೆ? ಯಾಕೆ ನೋಡಿ, ತಾರಕನನ್ನು ಕೊಲ್ಲುವಾಗ ಅವರಿಗೆ ಕಷ್ಟವ. ತಾರಕ ದೇವಲೋಕವನ್ನು ದಾಳಿ ಮಾಡಿದ, ಹ. ದೇವತೆಗಳನ್ನೆಲ್ಲ ಹೊಡೆದು ಓಡಿಸಿ ಸ್ವರ್ಗಲೋಕವನ್ನು ತನ್ನದಾಗಿರಿಸಿಕೊಂಡ. ಹೌದು. ಆವಾಗ ಅವರಿಗೆ ಕಷ್ಟ ಬಂತು. ಹ. ಆ ಹೊತ್ತಿಗೆ ನಮ್ಮ ನೆನಪಾಯಿತು. ಹ. ಇದನ್ನು ಪರಿಹರಿಸುವುದಕ್ಕೆ ಪಾರ್ವತಿ ಪರಮೇಶ್ವರಿಂದ ಸಾಧ್ಯ ಎಂದು ತಿಳಿದು ಆತ ನಮ್ಮ ಬಳಿಗೆ ಬಂದು ಕಷ್ಟವನ್ನು ಹೇಳಿಕೊಂಡ. ಬೇಗ ಗಿರಿಜಾ ಕಲ್ಯಾಣವಾಗಲಿ, ಗಿರಿಜಾ ಕಲ್ಯಾಣವಾಗಲಿ ಅಂತ ಹೌದು, ಹೇಳಿದ್ರಲ್ವೇ? ಹೌದು. ಅವರಿಗೂ ಒಂದು ಆಸೆ ಇತ್ತು, ಏನು? ಗಿರಿಜಾ ಕಲ್ಯಾಣ ನೋಡುವುದಕ್ಕೆ ಮಾತ್ರ. ಅವ್ರಿಗೆ ಗಿರಿಜಾ ಕಲ್ಯಾಣ ನೋಡಬೇಕು ಅಂತ ಆಸೆ ಅಲ್ಲ, ಆಹಾ, ಅಲ್ಲಿ ಕಲ್ಯಾಣವಾಗಿ ಮಗು ಜನಿಸಲಿ ಅಂತ. ಅದುವೇ ಹಾ. ಗಿರಿಜಾ ಕಲ್ಯಾಣ ಆದ ಬಳಿಕ ಹಾ. ಅವರ ದಾಂಪತ್ಯದಲ್ಲಿ ಓರ್ವ ಮಗ ಹುಟ್ಟಿಕೊಳ್ಳುತ್ತಾನೆ. ಹಾ. ತಾರಕನಿಗೆ ಮರಣವಾಗಬೇಕಿದ್ರೆ ಆ ಮಗನಿಂದಲೇ ಸಾಧ್ಯ. ಹಾ. ಸ್ವಾಮಿ, ಓ, ಈ ಹೊತ್ತಿಗೆ ಅವರ ಕೆಲಸ ಮುಗಿದ ಬಳಿಕ ಅವರು ಇಲ್ಲಿಗೆ ಬರುವುದಿಲ್ಲ. ಯಾಕೆ ಗೊತ್ತಾ? ಜನ್ಮದಿಂದ ಮೆರೆಯುತ್ತಾ ಇದ್ದಾರೆ ದೇವತೆಗಳು. ನಾವೆಲ್ಲ ಗೆದ್ದಿದ್ದೇವೆ. ನಾವು ನಾವೇ. ನಾವು ನಾನು ನಾನು ನನ್ನದೇ, ನಾನು ಹೇಳಿದ ಹಾಗೆ ಹಾ ನಡೆಯಬೇಕೆಂಬ ಅವರ ಉದ್ದೇಶ. ಸ್ವಾಮಿ, ಮದ ಉಕ್ಕಿದವರಿಗೆ ಹಾಗಿದ್ರೆ ಅಹಂಕಾರವನ್ನು ಇಳಿಸಬೇಕು, ಹಾ. ತಲೆಗೆ ಅಡರಿದಂತಹ ಪಿತ್ತವನ್ನು ಇಳಿಸಬೇಕು ಅಂತ ಹೇಳಿದ್ರೆ ಬುದ್ಧಿ ಕಲಿಸುವುದಕ್ಕೆ ನಾನಿದ್ದೇನೆ. ಹೌದು, ನೀನು ಜಗದ ಮಾತೆ. ಹೌದು. ಕೆಲವು ಬಾರಿ ತಂದೆ ಹೇಳಿಕೊಟ್ರಾಗುವುದಿಲ್ಲ, ಆಹಾ. ತಂದೆ ಬುದ್ಧಿ ಹೇಳಿದ್ರಾಗುವುದಿಲ್ಲ. ಮಕ್ಕಳಿಗೆ ಮಮತೆಯ ತಾಯಿಯೇ ಬುದ್ಧಿ ಕಲಿಸಬೇಕು. ಹೌದು, ಹಾ. ನಾನು ಅವರಿಗೆ ತಾಯಿ ಅಲ್ವೇ? ಹಾ. ಹಾಗಿದ್ರೆ ಮಕ್ಕಳನ್ನು ಹಾ. ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ಹಾ. ನೀವು ನೋಡಿಕೊಂಡಿರ್ಬೇಕು ಯಾರು? ಯಾವ ರೀತಿಯಲ್ಲಿ ನಾನು ಅವರಿಗೆ ಬುದ್ಧಿಯನ್ನು ಕಲಿಸ್ತೇನೆ. ಕೆಲವು ಬಾರಿ ತಾಯಿ ಆ, ಸಣ್ಣಕ್ಕೆ ಹೊಡೆಯುವುದಿಲ್ಲ, ನೋವಾಗುವುದಕ್ಕಲ್ಲ, ಆಹಾ. ಬುದ್ಧಿ ಕಲಿಸುವುದಕ್ಕೆ. ಹೌದು. ಆದರೆ ಆ, ಹೊಡಿಬೇಕು, ಬಡಿಬೇಕು, ಹೌದು. ಜೊತೆಯಲ್ಲಿ ಅವರು ಉತ್ತಮರಾಗಬೇಕು. ನೋಡಿ, ಹಾ. ನಾವು ಹೊಡೆಯುವುದು ಯಾಕೆ, ಬಡಿಯುವುದು ಯಾಕೆ, ಬೈಯುವುದು ಯಾಕೆ? ಹಾ. ಮಕ್ಕಳು ಒಳ್ಳೇದಾಗಬೇಕು, ದಾರಿ ತಪ್ಪಿದ ಮಕ್ಕಳಾಗಬಾರದು. ತಾಯಿಯ ಹೊಡೆತ ಎಲ್ಲಿಯವರೆಗೆ ಹೌದು ಅಷ್ಟೇ ಗೊತ್ತಿಲ್ವೇ? ಸ್ವಾಮಿ, ಹಾ. ನೀವು ಚಿಂತೆಯನ್ನು ಮಾಡಬೇಡಿ. ಹಾ. ಆ ದೇವತೆಗಳಿಗೆ ಅಹಂಕಾರವನ್ನು ಇಳಿಸುವುದಕ್ಕೆ ಬೇಕಾಗಿ ಹಾ. ಸರಿಯಾದಂತಹ ಶಿಕ್ಷೆಯನ್ನು ಕೊಡುವುದಕ್ಕೆ ಬೇಕಾಗಿ ನಾನಿದ್ದೇನೆ.
ಬುದ್ಧಿಯನ್ನು ಕಲಿಸ್ತೇನೆ ನಾನು. ನಾನು ಮಂಗಳ ದೇವಿ ನೋಡ್ತಾ ಇರಬೇಕಾ? ಹೌದು, ಏನು ಮಾಡ್ತೀನಿ? ನೀವು ನಿರೀಕ್ಷೆಯಲ್ಲಿ ಇರಿ. ಹಾ, ನೀನು ರಂಗದಲ್ಲಿ ನೀವು ಆ ದೇವತೆಗಳಿಗೆ ಏನು ಕೊಡ್ತಿ, ಹಾ. ಜಗದ ಜೀವರಿಗೆ ಏನು ಕೊಡ್ತಿ ಏನು ಎನ್ನುವುದು ಕೊಡುದು ಆ ನಿರೀಕ್ಷೆಯಲ್ಲಿ ನೀವು ಇರ್ಬೇಕು. ಏನು ಈಗ ಹೇಳಲಿಕ್ಕಿಲ್ಲ. ಈಗ ಹೇಳಲಿಕ್ಕಿಲ್ಲ, ಮತ್ತೆ ನೀವು ಆದಿತ್ಯ ಆದಿತ್ಯ? ನಿನ್ನ ಆಟ ಹಾ. ನಾನು ನೋಡ್ತಾ ಇರ್ತೇನೆ. ಆದಿತ್ಯ. ಏನು ಮಾಡ್ತಿ? ಹೇಗಿದ್ದಾರೆ ದೇವತೆಗಳು, ಹಾ. ಜಗದ ಜೀವರು ಹೇಗಿದ್ದಾರೆ ನೋಡ್ತಾ ನೋಡಿ. ಹಾ. ಮತ್ತೆ ತಲೆ ಎತ್ತಿರಲು ತಯರು ವೀರ ವೀರ ಮಾಲಿ ವೀರ ವೀರ ಮಾಲಿ ಭೂರಿ ಸೂರ್ಯದಳು ವಿಸ್ಫುಲಿಂಗವಾಗಿ ಲೋಕಮಾನ್ಯನಾಗಿ ಪ್ರಪಂಚದಲ್ಲಿ ಎತ್ತರವಾದಂತಹ ಕೀರ್ತಿಯನ್ನು ಹೊಂದಿ ಸ್ವರ್ಗಮತ್ಯ ಪಾತಾಳವನ್ನು ಅಂಕೆಯಲ್ಲಿರಿಸಿಕೊಂಡು ಮೆರೆಯುತ್ತಿದ್ದವ ನಮ್ಮ ತಂದೆಯವರಾದ ತಾರಕಾಸುರ ಮಹಾಪ್ರಭುಗಳು. ಅವರ ವೀರತ್ವದ ವಿಸ್ಫುಲಿಂಗವ ಎನ್ನುವ ಹಾಗೆ ಹುಟ್ಟಿಕೊಂಡವರು ನಾವು 3 ಮಂದಿ ಮಕ್ಕಳು. ತಾರಾಕ್ಷ, ತಾಮ್ರಾಕ್ಷ, ವಿದ್ಯುನ್ಮಾಲಿ ಎನ್ನುವ ಹಾಗೆ ನಮಗೆ ಹೆಸರನ್ನಿರಿಸಿದ್ರು. ಆದರೇನು ಮಾಡೋಣ? ಕಾಲದೋಷವೋ ಕರ್ಮದೋಷವೋ ತಂದೆಯನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನಮಗೆ ಉಳಿಯದೇ ಹೋಯಿತು. ಓ ಕಪಟಿ ಹಾರಿ, ದೇವತೆಗಳ ಕುತಂತ್ರದಿಂದಲಾಗಿ ನಮ್ಮ ತಂದೆಯ ಅವಸಾನವಾಯಿತು. ತಂದೆಯನ್ನು ಕೊಂದವರು ಯಾರು? ಆ ಶೂಲ್ಯಾತ್ಮಕ.
ವೀರರ ಪಂಚವದಾನು ಈ ಹಿಂದೆ ನಡೆದಂತಹ ವಿಚಾರವನ್ನು ನೆನಪಿಸಿಕೊಳ್ಳುವಾಗ ಒಂದು ಕಡೆಯಲ್ಲಿ ಮನಸ್ಸಿಗೆ ಬೇಸರ, ಮತ್ತೊಂದೆಡೆಯಲ್ಲಿ ಸಿಟ್ಟು ಎನ್ನುವುದು ನಕಸಿಕ ಅಂತ ಹೇಳುತ್ತಾರೆ. ಆಕೆ ಸದಾಕಾಲ ಪೂಜಿಸುವವರು ನಾವು. ಪ್ರಭು ಪರಮೇಶ್ವರ ಏನು ಮಾಡಿದ? ನಂಬಿದ ಭಕ್ತರಿಗೆ ಬೆನ್ನಿಗೆ ಚೂರಿ ಹಾಕಿದ. ಅವನ ಮಗನಿಂದಲೇ ನಮ್ಮಪ್ಪನ ಮರಣವಾಗಿದೆ. ಹಾಗಿರುವಾಗ ಸುಮ್ಮನೆ ಬಿಡಬಹುದೇ? ಮತ್ತೆ ವಿದ್ಯುನ್ಮಾಲಿ ರಾಕ್ಷಸ ವೀರರ ತವರು ಮನೆ ಎನ್ನುವ ಹಾಗೆ ಪ್ರಖ್ಯಾತಿಯನ್ನು ಪಡೆದುಕೊಂಡಂತಹ ಶೋಣಿತಾಪುರದಲ್ಲಿ ಅದಷ್ಟು ರಕ್ಕಸ ಮಂದಿ ವೀರರು ಹುಟ್ಟಿಕೊಂಡಿದ್ದಾರೆ. ಅದರಲ್ಲಿಯೂ ನಮ್ಮಪ್ಪನಾದಂತಹ ತಾರಕಾಸುರ ಅವರು ಮಾಡಿದಂತಹ ಸಾಧನೆ ಅಷ್ಟಿಷ್ಟಲ್ಲ, ಅವರ ಮಕ್ಕಳಾಗಿ ನಾವು ಕೂಡ ಅಂತಹ ಸಾಧನೆಯನ್ನು ಮಾಡಬೇಕು. ಮೂರು ಲೋಕದಲ್ಲಿಯೂ ಕೂಡ ನಮ್ಮದಾದಂತಹ ಕೀರ್ತಿಯನ್ನು ಬೆರೆಸಬೇಕು. ಹಾಗಿದ್ದರೆ ಅದಕ್ಕಾಗಿ ಮುಂದಿನ ದಾರಿ ಏನು? ವಿಷಯ ಹೇಳುತ್ತಲೇ ಒಂದು ವಿಷಯ ನೆನಪಿಗೆ ದೇವತೆಗಳ ವೈರ ಅದು ಇಂದು ನಿನ್ನೆಯದಲ್ಲ, ಸಮುದ್ರ ಮಥನ ಕಾಲದಿಂದ ಪ್ರಾರಂಭವಾಗಿದೆ. ಅನ್ಯಾಯವಾಗಿ ನಮ್ಮನ್ನು ಮೋಸದಿಂದ ನಮಗೆ ಸಿಗಬೇಕಾದ ಸರ್ವ ವಸ್ತುಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಸುರಾಸುರರು ಒಂದಾಗಿ ಸಮುದ್ರವನ್ನು ಮಥಿಸಿದಂತಹ ಸಂದರ್ಭದಲ್ಲಿ ಹುಟ್ಟಿ ಬಂದಂತಹ ಯಾವ ವಸ್ತುಗಳುಂಟು ಅವೆಲ್ಲವೂ ದೇವಲೋಕವನ್ನು ಹೋಗಿ ಸೇರಿತು. ಕಟ್ಟಕಡೆಯದಾಗಿ ಬಂದದ್ದು ಅಮೃತ, ಅದು ನಮ್ಮ ಪಾಲಾಗುತ್ತದೆ ಎನ್ನುವ ಹಾಗೆ ಭಾವಿಸಿದ್ರೆ ಆ ಕಪಟಿ ಹಾರಿ ಎಂತದು ಒಂದು ಸ್ತ್ರೀ ವೇಷ, ಮೋಹಿನಿಯ ರೂಪವನ್ನಾಸ್ತು ಸೌಟಿನಿಂದ ಬಂದು ದೇವತೆಗಳಿಗೆ ಉಣಬಡಿಸಿದ್ಲಲ್ಲ, ಮೋಸ ಮಾಡಿ. ಹಾಗಿದ್ರೆ ಅಲ್ಲೂ ನಮಗೆ ಅನ್ಯಾಯ ಆಗಿದೆ. ಹಾಗಿದ್ರೆ ಬಿಡಬಹುದೇ? ಬಿಡಕೂಡದು. ಆ ಅಮೃತವನ್ನು ಹೇಗಾದ್ರೂ ಪಡೆಯಬೇಕು. ಹೇಗೆ ಪಡೆಯುವ ಬಗ್ಗೆ ಮಕ್ಕಳಾಗಿ ಮೂರು ಮಂದಿ ವೀರಾದಿ ವೀರರು ವಿಕ್ರಮಿಗಳು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆದರೂ ಕೂಡ ಮತ್ತೊಮ್ಮೆ ಪ್ರಕಟಪಡಿಸಲೇಬೇಕು. ಈ ಪ್ರಪಂಚದಲ್ಲಿ ನಾವು ಅಜೇಯರಾಗಿ ಉಳಿಯಬೇಕು ಅಂತಾದ್ರೆ ಏನು ಮಾಡಬೇಕು? ಒಂದು ಉಪಾಯ ಉಂಟು. ಏನು? ನೀನು ಹೇಳಿದ ಹಾಗೆ ಅಂದು ಮಿಕ್ಕಿದ ಪೀಯೂಷ ಅಮೃತ ಕುಡಿದ್ರೆ ಸಾವಿಲ್ಲ. ಹೌದು. ಹಾಗಿದ್ರೆ ಅಮೃತ ಎಲ್ಲಿ ಉಂಟು? ಚಂದ್ರನಲ್ಲಿ ಉಂಟು. ಚಂದ್ರನಲ್ಲಿ ಪಡೆಯುವ ಬಗ್ಗೆ
ಶ್ರಮದಿಂದ ಕೇಳಬೇಕು. ಒಂದು ವೇಳೆ ಅವ ಕೊಡದೆ ಇದ್ದಾಗ ಅವರನ್ನು ದಂಡಿಸಿ ಅದರ ಅಮೃತವನ್ನು ಪಡೆಯಲೇಬೇಕು. ಹೋಗುವ ಅತಿ ಮಹರ್ಷಿಯಾಗ ಅನಸೂಯ ದೇವಿಯ ಮಗನಾಗಿ ಹುಟ್ಟಿದೆ. ಲೋಕದ ಬೆಳಕವನ್ನು ಕಂಡುಕೊಂಡಿದ್ದೇನೆ. ಆದ್ರೆ ಏನು ಮಾಡೋಣ, ಈ ಹಗಲು ಹೊತ್ತಿಗೆ ಸೂರ್ಯ ಬೆಳಕನ್ನು ಕೊಡ್ತಾನೆ, ರಾತ್ರಿ ಹೊತ್ತಿಗೆ ನಾನು ಬೆಳಕನ್ನು ಕೊಡ್ತೇನೆ. ಅದೆಷ್ಟು ಔಷಧಿಯ ಗುಣಗಳನ್ನು ಹೊಂದಿದ ಕಾರಣ ಓಷಾಧೀಶ, ಸೋಮ ಹೀಗೆಲ್ಲ ಅನೇಕ ಹೆಸರಿನನ್ನು ಕೊಂಡಾಡ್ತಾ ಇದ್ದಾರೆ. ಇದುವರೆಗೆ ಯಾವ ಕಳರು ಕೂಡ ಈ ಚಂದ್ರಲೋಕಕ್ಕೆ ಪ್ರವೇಶ ಮಾಡಿದಿಲ್ಲ. ಈಗ ಕೇಳಿದ್ದೇನೆ, ಯಾರೋ ಕಳರು ಈ ಚಂದ್ರಲೋಕಕ್ಕೆ ಪ್ರವೇಶ ಮಾಡಿದ್ದಾರಂತೆ. ಯಾರು ಏನೆಂಬುದಾಗಿ ತಿಳಿಯಬೇಕು, ಯಾರೆಂಬುದಾಗಿ ನೋಡ್ತೇನೆ. ಮೂವರು ಕಾಣುವುದಿಲ್ವಾ? ಈ ತೋಮಲೋಕಿ ಮದ ಮುಖರು ಇದು ಬಗೆಗೆ ಮದ ಮುಖರು ಮದ ಮುಖರು ಈ ವಿಧದಿ ಮುತ್ತಿದಿರಿಗೆ ಹೇಳು ವಿಹಿತವಾಗಿ ಈ ವಿಧದಿ ಮುತ್ತಿದಿರಿಗೆ ಹೇಳುವುದು ವಿಹಿತವಾಗಿ ಇದುವರೆಗೆ ಸೋಮಲೋಕಗೆ ಮದ ಮುಖರು ಈ ವಿಧದಿ ವಿದಿತವಾಗಿ ಏನು ಆಶ್ಚರ್ಯ! ಏನಾಯ್ತು? ಒಂದೊಮ್ಮೆಗೆ ಮೂವರ ಪ್ರವೇಶ. ಹೌದು ಹೌದು. ಈ ಚಂದ್ರಲೋಕಕ್ಕೆ ಕಾಣುವುದಕ್ಕೆ ರಾಕ್ಷಸರಿಂದ ಇದು ಗೋಚರಿಸುತ್ತಾ ಇದ್ದೀರಿ. ಇದುವರೆಗೆ ರಾಕ್ಷಸರ ಆಗಮನ ಈ ಚಂದ್ರಲೋಕಕ್ಕೆ ಆದುದಿಲ್ಲ. ಪ್ರಥಮ ಬಾರಿಗೆ ನಮ್ಮ ಆಗಮನ. ಚಂದ್ರಯಾನ ನಾವೇ
ನಮ್ಮ ಆಗಮನ ಎನ್ನುವುದೇ ಆ. ಮುಂದೆ ನಮ್ಮವರ ಆಗಮನಕ್ಕೆ ಒಂದು ನಾಂದಿ. ಓಹೋ, ಗೊತ್ತಾಯ್ತಲ್ಲ? ಆದಿತ್ತು. ಹಾ. ಆದ್ರೆ ಈ ಚಂದ್ರಲೋಕಕ್ಕೆ ಬರುವುದಕ್ಕೆ ಹಾ. ಏನು ಕಾರಣ? ಯಾಕೆ ಬಂದಿದ್ದೀರಿ? ನೀವು ಯಾರು? ಎಲ್ಲವನ್ನು ವಿಸ್ತರಿಸಿ. ಚಂದ್ರಗೆ ಬೀಳು ತಾರಕಾಚ ಕಾಚ. ಅದಕ್ಕೆ ಬೇಸರ ಲಕ್ಷಣ ಗುರುವೆ ಕೇಳಿ ವಸತಿಯನ್ನು ನಮಗೆ ಕಣ್ಣ ಮುಂಭಾಗದಲ್ಲಿ ನಿಂತ ನೀನು ಚಂದ್ರನೇನು? ನಾನೇ ಚಂದ್ರ. ನನ್ನಲ್ಲಿಗೆ ಬಂದು ನೀನು ಚಂದ್ರ ಅಂತ ಕೇಳ್ತೀಯಲ್ವ ನೀನು? ಹೌದು. ನಾನೇ ಚಂದ್ರ. ಬಂದದ್ದು ಚಂದ್ರಲೋಕಕ್ಕೆ. ಆ, ಚಂದ್ರಲೋಕದಲ್ಲಿ ಚಂದ್ರ ಒಬ್ಬನೇ ಇರುವುದಾ? ಹೌದು. ಇರುವುದಾ? ಅಲ್ಲ, ಬೇರೆ ಯಾರು ಇಲ್ವಾ? ಇಲ್ಲ. ಈಗ ಯಾರು ಇಲ್ಲ. ಆ? ಈಗ ಯಾರು ಇಲ್ಲ. ಎಲ್ಲಿ ಹೊಡಿದ್ದಾರೆ? ಈಗ ಅವರವರ ಕೆಲಸದಲ್ಲಿ ನಿಯತರಾಗಿದ್ದಾರೆ ಅವರು. ನಿನಗೆ ಕೆಲಸ ಇಲ್ವಾ? ನನಗೆ ಕೆಲಸ ಉಂಟು. ಮತ್ತೆ ನೀನು ನನಗೆ ಮನೆಯಲ್ಲೇ ಇಲ್ಲೇ ಕೆಲಸ. ನೀನು ಮನೆಯಲ್ಲೇ ಬಿದ್ದಿರುವವನ? ಹೌದು. ಮನೆಯಲ್ಲೇ ಬಿದ್ದಿರುವವ. ನನಗೆ ಮನೆಯಲ್ಲೇ ಇದ್ದುಕೊಂಡು ಲೋಕಕ್ಕೆ ಬೆಳಕನ್ನು ಕೊಡುವವ ನಾನು. ನೀನು ಮನೆಯಲ್ಲೇ ಇದ್ದೇವು ಲೋಕಕ್ಕೆ ಬೆಳಕನ್ನು ಕೊಡುವುದಾ? ಹೌದು. ಹಾಗಿದ್ರೆ ಪ್ರಪಂಚ ಪರ್ಯಟನೆ ಇಲ್ಲ ನಿನ್ನ. ಆಹಾ, ಮನೆ ಸುತ್ತೇನೆ. ಅದಕ್ಕೆ ಸಮಯ ಅಂತ ಉಂಟು. ಆ ಹೊತ್ತಿಗೆ ನಾನು ತಿರುಗಾಡ್ಲಿಕ್ಕೆ ಯಾವ ಇವತ್ತು ಸಮ- ಅಲ್ಲಿ ಇರ್ತೇನೆ. ಎಷ್ಟು ಹೊತ್ತಿಗೆ ನಿಂಗೆ ಹಾಗಿದ್ರೆ ನನಗೆ ಸುತ್ತಾಡ್ಲಿಕ್ಕೆ ರಾತ್ರಿ ಹೋಗುದು? ಹೊತ್ತು ಕೆಲಸ ನನ್ನದು. ಆ? ರಾತ್ರಿ ಹೊತ್ತು ಕೆಲಸ. ಇದು ಹಗಲ? ಹೌದು. ಚಂದ್ರಲೋಕದಲ್ಲಿ ರಾತ್ರಿ ಹಗಲು ಅಂತ ಉಂಟಾ? ಹೌದು. ಆ? ಆ, ಎಲ್ಲ ಏನು? ಚಂದ್ರ ಹ್ಮ್. ಬಂದ ಮೂವರನ್ನು ಆ, ರಾಕ್ಷಸರು ಅಂತ ಗುರುತಿಸಿದ್ರೆ ಬಂದ ಯಾರು ಅಂತ ಕೇಳುವ ಆ. ಅಧಟನ್ನು ತೋರಿದೆ ಏನು? ಹೌದು. ಚಂದ್ರ, ಏನು? ನಾನು ನಿಮ್ಮಲ್ಲಿ ಮಾತುಕತೆಗೆ ಬಂದವರಲ್ಲ. ಮತ್ತೆ ಹಿಂದೆ ಒಂದು ಘಟನೆ ಘಟಿಸಿದ ಸಮುದ್ರ ಮಥನದ್ದು. ಆ, ಆ ಕುರಿತಾಗಿ ಒಂದು ವಿಷಯವನ್ನು ಪ್ರಸ್ತಾಪಿಸುವುದಕ್ಕೆ ಬಂದವರು. ಏನು ವಿಷಯ? ತಾರಕಾಸುರ ಹ್ಮ್. ಹೆಸರು ಕೇಳಿದೆಯೇನು? ಹೌದು. ಅವನ ಮಕ್ಕಳು ನಾವು. ತಾರಾಕ್ಷ, ತಾಮ್ರಾಕ್ಷ, ವಿದ್ಯುನ್ಮಾಲಿಯನ್ನು ಹಾಗೆ. ಅವ ಸತ್ತು ಹೋಗಿದ್ದಾನೆ. ಅವ ಇಲ್ಲ. ಅದು ಹೊಸ ವಿಷಯವಾ? ಮತ್ತೆ ಅವ ಸತ್ತು ಹೋದದ್ದು ಹೊಸ ವಿಷಯವ ನಿನಗೆ? ಸಿದ್ಧ ವಿಚಾರ ಹೇಳಿದ ನಿನಗೆ ಯಾಕೆ ಕೋಪ? ಎಲ್ಲ ಮತ್ತೆ ನನ್ನ ಅಪ್ಪ ಸತ್ತು ಹೋಗಿದ್ದಾನೆ ಅಂತ ಒಬ್ಬ ಆಡ್ತಾನೆ ಅಂತ ಆದ್ರೆ ಅದನ್ನು ಹಾಸ್ಯವಾಗಿ ನಗುತ್ತಾ ಹೇಳ್ತಾರಂತಾದ್ರೆ ಸಣ್ಣ ಮಗು ಬಾರದ ಕೋಪಂ. ಸಣ್ಣ ಮಗು ಕೊಂದದಂತೆ. ಆ? ಸಣ್ಣ ಮಗು ಕೊಂದದಂತೆ ಅವನನ್ನು. ಯಾರು ಅಂತ ನಿಮಗೆ ಗೊತ್ತೇ ಇಲ್ಲ ಅಲ್ಲ? ಗೊತ್ತುಂಟು. ಯಾರು? ಷಣ್ಮುಖ. ಆ? ಷಣ್ಮುಖ. ಅದನ್ನು ಸ್ಪಷ್ಟವಾಗಿ ಬಾಯಿ ಬಿಟ್ಟು ಹೇಳು. ಷಣ್ಮುಖ ಅವನನ್ನು ಷಣ್ಮುಖ ಷಠಾನನ. ಷಣ್ಮುಖ ಸಣ್ಣ ಮಗು ಅಂತ ನೀನು ಹೇಳಬೇಕಾಗಿಲ್ಲ. ಏನು? ಕಣ್ಣು ಸರಿದ್ದವರಿಗೆಲ್ಲರಿಗೂ ಗೊತ್ತಾಗ್ತದೆ. ಗೊತ್ತಾಗ್ತದೆ ಅಲ್ವಾ? ಷಣ್ಮುಖ ಸಣ್ಣ ಮಗು ಇರುವಾಗ ಆ, ದ್ವಾರ ಮತ್ತೊಂದು ದಿವಸದಲ್ಲಿ ಕೊಂದದ್ದು ಅಂತ. ಆ. ಅದು ವರವೇ ಹಾಗೋ? ಆದಿತ್ತು. ಅದು ಸತ್ತು ಹೋಗಿದ್ದಾನೆ ಬಿಡು. ಆ? ಸತ್ತು ಹೋಗಿದ್ದಾನೆ. ಸತ್ತ ಮೇಲೆ ಹೋಗುವುದು ಎಲ್ಲಿಗೆ? ಅಲ್ಲ, ಸತ್ತು ಹೋಗಿದ್ದಾನೆ. ಅವನು ಈ ವಿಚಾರ ಅಲ್ಲ, ಯಾಕೆ ಸತ್ತ ಈಗ? ಮೇಲೆ ಹೋಗುವುದು ಎಲ್ಲಿಗೆ ಅಂತ? ಹೋಗುದಲ್ಲಿ ಮೇಲ್ಲೋಕಕ್ಕೆ ಹೋಗ್ತೇನೆ ಅವ. ಆ. ಮೇಲ್ಲೋಕ ಯಾವ ಲೋಕಕ್ಕೆ ಹೋದದ್ದು? ಯಾವ ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ? ಆಹಾ, ಒಳ್ಳೆ- ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಲೋಕಕ್ಕೆ ಹೋಗ್ತೇನೆ, ಇಲ್ಲಂದ್ರೆ ನರಕ ಲೋಕಕ್ಕೆ ಹೋಗ್ತೇನೆ. ಹೋಗ್ತೇನೆ. ಹೋಗಿದ್ದಾನೆ. ಹೌದು. ಈಗ ಎಲ್ಲಿಗೆ ಹೋಗಿದ್ದಾನೆ ಅಂತ ನೀನು ಹೇಳುವುದು? ಯಾರಿಗೆ ಗೊತ್ತು ಎಲ್ಲಿಗೆ ಹೋಗಿದ್ದಾನೆ? ನಿನಗಾಗದೆ ಎಂತದ್ದು ಗೊತ್ತಿಲ್ಲ. ಅಲ್ಲ, ನಮಗೆ ಯಾಕೆ ನಿನ್ನಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಮತ್ತೆ ನಾವು ತಾರಕಾಸುರನ ಮಕ್ಕಳು ಅಂತ ಆಡಿದಾಗ ಹಾ. ಅವನು ಸತ್ತಿದ್ದಾನೆ, ಹೌದು. ಅವನು ಸಣ್ಣ ಮಗು ಅಲ್ಲ, ಕೊಂದಿದ್ದಾನೆ. ಇದ್ದ ವಿಚಾರವನ್ನು ನಾನು ನಿನ್ನಲ್ಲಿ- ಹೇಳಿದ್ದಷ್ಟೇ. ನಿನ್ನಲ್ಲಿ ವಿವರಣೆ ಕೇಳಿದ್ದ ನಾನು. ಅಲ್ಲ, ನನಗೆ ಗೊತ್ತು. ಈಗ ಅಲ್ಲ, ಅವನ- ನೀನು ಅವನ ನನ್ನ ಪರಿಚಯ ಇಲ್ಲಿ ಕೇಳು. ಹಾ. ಈಗ ನೀನು ನಮ್ಮ ಪರಿಚಯ ಕೇಳುವುದು. ಹಾ. ನಮ್ಮ ಪರಿಚಯ ಮೂಲದಿಂದ ಪ್ರಾರಂಭ ಆಗುವಾಗ ಹಾ. ನಿನ್ನದ್ದು ಅಸಂಬದ್ಧ ಎಂತದ್ದು. ಏನ ಸಂಬಂಧ? ನಾವು ಪರಿಚಯ ಹೇಳುವಾಗ ನೀನು ಬಾಯಿ ಮುಚ್ಚಿ ಕೇಳಬೇಕು. ಯಾಕೆ ಕೇಳಬೇಕು? ಅಲ್ಲ, ನನ್ನಲ್ಲಿಗೆ ಬಂದು ಅಲ್ಲ, ನೀವು ನೀನು ಇಷ್ಟೆಲ್ಲ ಕೇಳುವುದಿಲ್ಲ ಅಂತ ಮಾತಾಡ್ತೀರಲ್ಲ? ನಾವ್ ಯಾಕೆ ಹೇಳಬೇಕು? ನಾವ್ ಯಾಕೆ ಹೇಳಬೇಕು? ಅಲ್ಲ, ನನ್ನಲ್ಲಿಗೆ ಬಂದು ನೀವು ನಾವು ಇಷ್ಟೆಲ್ಲ- ಯಾಕಿಲ್ಲ, ಇನ್ನು ಹೇಳುವುದಕ್ಕಿಲ್ಲ. ಹಾ. ನಾವು ಹೇಳಿದ್ದನ್ನು ಕೇಳುವುದಿಲ್ಲ. ಹಾ. ಅಧಿಕ ಪ್ರಸಂಗ ಅಧಿಕ ಪ್ರಸಂಗ? ಮಾತಾದ್ರೆ ಯಾವ ಅಧಿಕ ಪ್ರಸಂಗ ಇದು ಇದು? ನಿನ್ನದು ಪ್ರಸಂಗದಲ್ಲಿ ಅಧಿಕ. ಯಾವುದು ಅಧಿಕ? ನಮ್ಮ ತಂದೆ ಸತ್ತಿದ್ದಾನೆ ಅಂತ ಹೇಳಿದಾಗ ಅವ ಸಾಯ್ಲಿ, ಸತ್ತಲಿಂದ ಸಾಯ್ಲಿ. ನಾನು ಮಗು ಹಾಗೆ ಬಂದಿದ್ದಾನೆ. ಹೇಳಿದ್ದೇನೆ, ಸತ್ತಲಿಂದ ಸಾಯ್ಲಿ ಅಂತ. ಮಗು ಬಂದಿದ್ದಾನೆ, ಅವ ಸ್ವರ್ಗಕ್ಕೆ ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಇನ್ನು ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ ಹೋಗ್ತಾನೆ. ಏಯ್! ಏನು? ಅಸಂಬದ್ಧ. ನಿನ್ನಲ್ಲಿ ನಾನು ಹಾಗೆಲ್ಲ ಕೇಳಲಿಕ್ಕಾಗಿ ಬಂದವನೇನು? ಓಹೋ, ಮತ್ತೆ ಹೇಗೆ ಬಂದದ್ದು? ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಹಾ. ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ. ಹಾ. ಏನು ನೀನು ನಮಗೆ ಪಾಠ ಮಾಡುದಾ? ಪಾಠ ಮಾಡಿದ್ರೆ ಇದ್ದ ಏಯ್! ವಿಚಾರ ಹೇಳುದು ನಾನು. ನಾವು ಬಂದದ್ದು ಯಾಕೆ ಗೊತ್ತಾ? ಯಾಕೆ? ಸಮುದ್ರ ಮಾತನಲ್ಲಿ ದೊರೆತಂತಹ ಏನು? ಅಮೃತ ಅದರ ಶೇಷ ಇಲ್ಲಿ ಉಂಟಂತೆ. ಹೌದು. ಹಾಗಾಗಿ ಹಾ. ಅದನ್ನು ಕೊಂಡು ಹೋಗುವುದಕ್ಕಾಗಿ ಬಂದವರು ಮಗ್ನ ಪಡು ಈಗ ಪಡು ಅಮೃತವನ್ನು ಕೇಳುವುದಕ್ಕೆ ಪಡ ಬಂದಿದ್ದೀರಿ. ಬಿಟ್ಟುಕೊಡ. ಓ, ಮತ್ತೆ ಭ್ರಮೆ ನಿಮಗೆ ಭ್ರಮೆ ನಿಮಗೆ
ಸುದಿಯನು ನಾನು ನೀಡುವ ಬಗೆಯದಿದ್ದಿ ಸುದಿಯನು ನೀಡುವ ಬಗೆಯದಿ ಏನಿದಿ ಭ್ರಮೆ ಭ್ರಮೆ ನಿಮಗೆ ಸುದಿಯನು ನಾನು ನೀಡುವ ಬಗೆಯದಿ ಸುದಿಯನು 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 ನಾನು ನೀಡುವ ಬಗೆಯದಿ ಏನಿದಿ ಭ್ರಮೆ ಕೈವಧಿಕಾರ ಇಹುದೇ ಸುದೆಯನು ಅಧಿಕಾರ ಇಹುದೇ ಏನಿದೆ ಪ್ರಮೆ ನಿಮಗೆ ನಿಮಗೆ ಸುದೆಯನು ನಾನು ನೀಡುವನು ಬಗೆಯದಿಲ್ಲದೆ ಎಂದೈ ಅಯ್ಯ ಏನಿದು ನಿಮ್ಮ ಭ್ರಮೆ ಬಂದು ಕೇಳ್ತಾ ಇದ್ದೀರಿ ಭ್ರಮೆಯಲ್ಲಿ ಮತ್ತೆ ಇದು ಭ್ರಮೆಯಿಂದ ಆಡುವಂತಹ ಮಾತು ಭ್ರಮೆ ನೀವು. ಅಂತ ಹೇಳಿದ್ರೆ ಎಂತದು? ಏನು ಭ್ರಮೆ ಅಂತ ಹೇಳಿದ್ರೆ ಭ್ರಮೆ ಒಂದು ಕನಸಿನ ಗಂಟು ನಿಮ್ಮದು ಎಂತದು ಕನಸಿನ ಏನು ಮತ್ತೆ ಬಂದು ಹೇಳ್ತಾ ಇದ್ದೀರಲ್ವ ಇದ್ದ ಹಾಗೆ ಗ್ರಹಿಸುವುದಕ್ಕೆ ಭ್ರಮ ಅಂತ ಹೆಸರು. ಹೌದಾ ಇದ್ದದ್ದಕ್ಕೆ ವ್ಯತಿರಿಕ್ತವಾಗಿ ಯಾವಾತ ಆ. ಕಾಣುತ್ತಾನೋ ಅದಕ್ಕೆ ಭ್ರಮೆ ಅಂತ ಆದಿತ್ತು. ಹೇಳಿದ್ರು. ನಾನು ಇಲ್ಲಿ ನಾವು ವ್ಯತಿರಿಕ್ತವಾಗಿ ಏನನ್ನು ಕಂಡೆವು? ಅಲ್ಲ ನಮಗೆ ಬೇಕಾದನ್ನು ಮಾತ್ರ ನಾವು ಪಡೆದುಕೊಳ್ಳಬೇಕು ನಮಗೆ ಅದು ಸಿಗುವುದಿಲ್ಲ ಅಂತ ಹೇಳಿದ್ರೆ ಹಾ. ಅದನ್ನ ಯಾಕೆ ಯಾಕೆ ಸಿಗುವುದಿಲ್ಲ? ಸಿಗುವುದಿಲ್ಲ ಯಾಕೆ ನೀವು ಸಿಗುವುದಿಲ್ಲ? ಏನು ಕೇಳ್ತಾ ಇದ್ದೀರಿ ಅಮೃತವನ್ನು ಅಮೃತವನ್ನು ಕೇಳ್ತಾ ಇದ್ದೀರಿ ಹಾ. ಈ ಹೊತ್ತಿಗೆ ಹಾ. ಆದ್ರೆ ಅಮೃತವನ್ನು ನನ್ನ ಬಳಿ ಕೊಟ್ಟವರು ಯಾರು ಯಾರು? ಮೂರು ಅದು ಮೂರ್ತಿಗಳು ಯಾರು ಬೇಕಿದ್ರು ಕೊಡ್ಲಿ, ಅದು ನಮ್ಗೆ ಅಗತ್ಯ ಇಲ್ಲ. ನಿನ್ನಲ್ಲಿ ಉಂಟಲ್ಲ ಅದನ್ನು ಕೇಳುವುದಕ್ಕಾಗಿ ಬಂದವರು. ಅದನ್ನು ಕೊಡುವುದಿಲ್ಲ ಯಾಕೆ ಕೊಡುವುದಿಲ್ಲ? ಅದನ್ನು ಕೊಡುವಂತಹ ಅಧಿಕಾರ ಏನಾಗಿಲ್ಲ ಹಾ, ಮತ್ತೆ ನಿಮಗೆ ಯಾಕೆ ಪಡೆಯುವಂತಹ ಯೋಗ್ಯತೆ ಇಲ್ಲ ನಿನಗೆ- ಮೂರ್ಖರೇ ನಿನಗೆ ಅದನ್ನು ಕೊಡುವ ಅಧಿಕಾರ ಇಲ್ಲದಿದ್ರೆ ಯಾಕೆ ಇಲ್ಲಿ ಇಟ್ಟುಕೊಂಡದ್ದು? ಅದು ನನಗೆ ಬಿಟ್ಟ ವಿಚಾರ ಅದು ನಿನಗೆ ಯಾಕೆ ನೀನು ಇಟ್ಟುಕೊಂಡದ್ದು ಯಾಕೆ? ಅದು ನಿನಗೆ ಯಾಕೆ ಅಂತ ನಾನು ಕೇಳುವುದು ಹೇಳಿದಕ್ಕೆ ಉತ್ತರ ಕೊಡು. ಹೇಳು, ನೀನು ಹೇಳಿದ ಎಲ್ಲರಿಗೂ ಉತ್ತರ ಕೊಡಲಿಕ್ಕೆ ಆಗುದಿಲ್ಲ ಹಾಗಿದ್ರೆ ಆಗುವುದಿಲ್ಲ ಹಾಗಿದ್ರೆ ನಿನಗೆ ಉತ್ತರ ಇಲ್ಲ. ಇಲ್ಲ ನಾನು ಕೊಡುವುದಿಲ್ಲ ನಿಮಗೆ ನನಗೆ ಕೊಡುವ ಅಧಿಕಾರ ಇಲ್ಲ ಅದನ್ನು ಪಡೆಯುವಂತಹ ಯೋಗ್ಯತೆ ನಿನಗಿಲ್ಲ ಮೂರ್ಖ. ನಿನಗೆ ಕೊಡುವ ಅಧಿಕಾರ ಯಾಕೆ ನೀವು ಇಲ್ಲ? ದಾನವರು ನಿನಗೆ ರಾಕ್ಷಸರಿ ಕೊಡುವ ಅಧಿಕಾರ ನಾವು ದಾನವರು ಅಂತ ನಮಗೆ ಹಾ. ಗೊತ್ತುಂಟು. ಮತ್ತೆ? ನೀನು ಕೊಡುವ ಅಧಿಕಾರ ಯಾಕಿಲ್ಲ ನಿನಗೆ? ಯಾರಿಗೆ ನಾನು ಕೊಡುವುದಿಲ್ಲ ಯಾಕೆ ಅಧಿಕಾರ ಮೂರು ಇಲ್ಲ? ಮೂರ್ತಿಗಳು ನನ್ನ ಬಿಟ್ಟಿಗೆ ಕೊಟ್ಟಿದ್ದಾರೆ ಅದೇ. ಅವರು ಹೇಳಿದ್ರೆ ಕೊಡ್ಬೋದು ಇಲ್ಲದೆ ಕೊಡ್ಲಿಕ್ಕೆ ಆಗುವುದಿಲ್ಲ ಅವರು ಹೇಳಿದ್ರೆ ಕೊಡಬಹುದು. ಹೌದು. ನಮ್ಗೆ ಪಡೆಯುವ ಅಧಿಕಾರ ಹಾಕಿಲ್ಲ. ಯಾಕೆಲ್ಲ ನೀವು ರಾಕ್ಷಸರು ರಾಕ್ಷಸ ನೀವೆಲ್ಲಾದರೂ ಆ ಅಮೃತವನ್ನು ಕುಡಿದ್ರೆ ಏನಾಯ್ತು? ನಿಮಗೆ ಮರಣ ಅದನ್ನು ಎಂಬುದು ಅವತ್ತು ಹೇಳಬೇಕಿತ್ತು. ಸಮುದ್ರ ಮಥನ ಕಾಲದಲ್ಲಿ ನಾವು ಬಲಿಯಲ್ಲಿ ಸಂಧಾನ ಮಾಡುವುದಕ್ಕೆ ಬರುವಾಗ ಮೂರರಲ್ಲಿ 2 ಪಾಲು ನಮ್ಗೆ, 1 ಪಾಲು ದೇವತೆಗಳಿಂದ ಆಡುವಾಗ ಸಮುದ್ರದಲ್ಲಿ ಹುಟ್ಟಿ ಬಂದ ಅಮೃತ ಮಾತ್ರ ಬಂದ್ರೆ ಅದರ ಪಾಲು ನಿಮಗಿಲ್ಲ ಅಂತ ಅವತ್ತು ಹೇಳ್ಬೇಕಿತ್ತು. ಅವತ್ತೇನು ನಿಮ್ಮ ನಾಲಿಗೆಗೆ ಏನಾಗಿತ್ತು? ಅವತ್ತು ಹೇಳಿಲ್ಲ. ಯಾಕೆ ಹೇಳಿಲ್ಲ? ನೀವು ಹಾಗೆ ಬಿಟ್ಟರೆ ನೀವು ಏನು ಮಾಡ್ತೀರಿ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಹಾಗೆ ಬಿಟ್ಟು ನೀವು ಏನು ರಕ್ಕಸರು ಎಂಬುದಾಗಿ ಎಲ್ಲರಿಗೂ ಗೊತ್ತಿಲ್ಲ. ದಾನವರು ಯಾವತ್ತು ಮಾತಾಡು. ನೀವಲ್ಲೇ ಮಾತಾಡು. ಅಂತ ಹೇಳಿದ್ರೆ ಎಲ್ಲರಿಗೂ ತಿಳಿದರೆ ಅದು ಒಂದು ವಿಷಯ ಅಲ್ಲ ಹಾಗೆಲ್ಲ ಮತ್ತೆ ನಾವು ನೀವು ರಕ್ಕಸರು ಅಂತ ಕೆಟ್ಟವರು ತಿಳಿದಕ್ಕೆ. ನೀವು ಯಾವುದಾದ್ರು ಸಜ್ಜನರು ಮಾಡುವಂತಹ ಕೆಲಸವನ್ನು ಮಾಡ್ತೀರಾ? ಅದು ಏನು ಮಾಡಿದ್ದೇವೆ? ಸಜ್ಜನರಂತೆ ಅಲ್ಲ, ಏನು ವರ್ತಿಸ್ತೀರಾ? ಮಾಡಿದ್ದೇವೆ? ನೀವು ಮಹಾಪಾಠಗಳನ್ನೇ ಮಾಡ್ತಾ ಬರ್ತಾವ್ರು. ಹಾ ನೀನೇನು ಮಾಡ್ಲಿಲ್ವಾ? ಯಾರು ನಾನು ಏನು ಮಾಡಿದೆ ನಿನಗೆ ಯಾಕೆ? ಮತ್ತೆ ನಾನು ಏನು ಮಾಡಿದೆ? ನೀನು ನನ್ನಲ್ಲಿಗೆ ಬಂದು ನಾನು ನನಗೆ ಸಂದೇಹ ಯಾಕೆ? ಏನು ಮಾಡಿದೆ ನಿನಗೆ ಯಾಕೆ? ಹಾ? ಅಲ್ಲ, ಅಲ್ಲ, ನಮ್ಮ ರಕ್ಕಸರು ನೀನು ಏನು ಮಾಡಿದೆ ನಿನ್ನ ನಿನಗೆ ಯಾಕೆ? ಬಳಿಗೆ ನಾನು ಅಲ್ಲ, ಬರಲಿಲ್ಲ. ನೀನು ಹಾಗೆ ನನ್ನ- ಮಾತಾಡಿ. ನೀನು ಹಾಗೆಲ್ಲ ನೀನು ಮಾತಾಡು. ಹಾಗೆ ಮಾತಾಡಿ. ನನ್ನ ನಾವು ಬಳಿಗೆ ಬಂದು ಹಾಗೆ ನೀನು ಮಾತಾಡು. ಮಾತಾಡುವ ನಾನು ಕೂಡ ನಾವು ಮಾತಾಡಬೇಕಾಗ್ತದೆ. ಹೇಗೆ ಮಾತಾಡಿ ನಿನಗೇನು? ಅಲ್ಲ ನಿನಗೆ ನಾವು ಏನು ಅನ್ಯಾಯ ಅಲ್ಲ. ಮಾಡಿದೆ ನಿನಗೇನು? ಅಲ್ಲ ಬಿಡು ವಿಚಾರ ನಾನು ಹೇಳ್ತೇನೆ ನಾನು ಅಮೃತವನ್ನು ಕೊಡುವುದಿಲ್ಲ
ನಿನಗೆ ಪಡೆಯುವ ಯೋಗ್ಯತೆ ಇಲ್ಲ ಹೆಣ್ಣು ಮಕ್ಕಳು. ಮುಟ್ಟಿ ಬಿಚ್ಚಿದಂಗಾದರೆ ಜಾಗ್ರತೆ. ಏನು ಮಾಡ್ತೀನಿ ದೂರ ನಿಂತು ಮಾತಾಡು. ದೂರ ನಿಂತು ಅಲ್ಲಿಗೆ ನನ್ನ ಸಲ ಇದು ನಾನು ಎಲ್ಲಿ ಇಬ್ಬರು ಬೇಕಾದ್ರೂ ನಿಂತ್ಕೊಳ್ತೇನೆ. ಮಾತಾಡುವಾಗ ಹಾ. ಯಾವುದೇ ವೇದಿಕೆಯಲ್ಲಾಗಲಿ ಹಾ. ಇಬ್ಬರು ಪರಸ್ಪರ ಮಾತಾಡುವಾಗ ಹಾ. ಮಾತಾಡುವುದಕ್ಕೆ ಒಂದು ಅಂತರ ಅಂತ ಉಂಟು ಸಾಕು. ನಿರ್ದಿಷ್ಟವಾದಂತಹ ನನ್ನಲ್ಲಿಗೆ ಸ್ಥಳ ಬಂದು- ನಿಲ್ಲು. ನನ್ನಲ್ಲಿಗೆ ಬಂದು ನೀನು ಅಂತರದ ಬಗ್ಗೆ ಮಾತಾಡಬೇಡ. ಯಾಕೆ ಹಾ. ಏನು ಏನು ಬಹಳಷ್ಟು ಮಾತಾಡ್ತೀನಿ. ನನ್ನಿಂದ ಕೂಡಿತು ಯಾರು ಕೊಟ್ಟದ ಅಮೃತ? ಹಾ? ಅಮೃತ ಯಾರು ಕೊಟ್ಟ? 3 ಮೂರ್ತಿಗಳು ನನ್ನಲ್ಲಿ ಕೊಟ್ಟಿದ್ದಾರೆ. ಯಾರು 3 ಮೂರ್ತಿಗಳು? ಯಾರಂತ ನಿಂಗೆ ಗೊತ್ತಿರೋದು ಯಾಕೆ ನೀನು? ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ನಿನಗೆ ಹಾ. ನಾನು ಗೊತ್ತಿಲ್ಲ. ಹೇಳುದಿಲ್ಲ ನಿನಗೆ ಏನ್ ಮಾಡ್ಲಿಕ್ಕೆ ಉಂಟು. ಅಲ್ಲ ನಾನು ಹೇಳುವುದಿಲ್ಲ, ಎಲ್ಲರಿಗೆ ತಿಳಿ 3 ಮೂರ್ತಿಗಳು ಯಾರಂತ ಎಲ್ಲರಿಗೂ ಗೊತ್ತುಂಟು, ನಿನಗೆ ಯಾಕೆ ಗೊತ್ತಿಲ್ಲ? ನಮ್ಗೆ ಗೊತ್ತಿಲ್ಲ ಅಂತ ಹಾ. ಇಲ್ಲಿ ಎಲ್ಲರಿಗೂ ಗೊತ್ತುಂಟು, ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಬೇಡ, ನೀವು ಮೂರ್ಖರು ಅಂತ ಅದರಲ್ಲೇ ಅರ್ಥ ಏ, ಆಯ್ತು. ನಾವು ಒಂದು ಮಾತಾಡುವಾಗ ಅದನ್ನು ಸರಿಯಾಗಿ ಕೇಳಬೇಕು. ಅರ್ಧ ಮಾತಾಡಿ ಅದಕ್ಕೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಅದು ಪ್ರಶ್ನೆ ಅಲ್ಲ. ಏನೀಗ? ಈಗ ನಾನು ಕೇಳಿದಕ್ಕೆ ಉತ್ತರ ಕೊಡು, ಅಷ್ಟೇ ನಿನ್ನ ಏನು? ಕೆಲಸ. ಇಲ್ಲ, ನೀನು ಇಲ್ಲ, ಹೇಳಲಿಕ್ಕೆ ಉತ್ತರ ಇಲ್ಲ. ಕೊಡ್ಲಿಕ್ಕೆ ನಾನು ಜನ ಅಲ್ಲ. 3 ಮೂರ್ತಿಗಳು ಯಾರು? ಹಾ. ಯಾರು? ಯಾರು ಯಾರು? ನೀನು ಕೇಳಿದ ಪ್ರಶ್ನೆ ಅಲ್ಲ, ಹಾ. ನೀನು ಉತ್ತರ ಹುಡುಕು. ನನಗೆ ಉತ್ತರ ನಾನು ಗೊತ್ತಿಲ್ಲ. ಹೇಳುದಿಲ್ಲ, ಏನು ಮಾಡ್ಲಿಕ್ಕೆ ಉಂಟು ನೀನು? ಉತ್ತರ ನನಗೆ ಗೊತ್ತಿಲ್ಲ, ಹಾ. ನಿನ್ಗೆ ಗೊತ್ತುಂಟಲ್ವಾ? ನನಗೆ ಗೊತ್ತುಂಟು. ಈಗ 3 ಮೂರ್ತಿಗಳಿನಲ್ಲಿ ನೇರವಾಗಿ 3 ಒಟ್ಟಾಗಿ ಬಂದು ಕೊಟ್ಟದ ಅಮೃತ. ಹೌದು. ಯಾರು ಹೇಳಿದ? ಯಾಕೆ ನಿನಗೆ ಅದೆಲ್ಲ ಅಧಿಕ ಪ್ರಸಂಗ? 3 ಮೂರ್ತಿಗಳು ಒಟ್ಟಾಗಿ ಅಲ್ಲ ಬಂದು ನಿನಗೆ ಕೊಟ್ಟದ್ದು. ಯಾಕೆ ಅದೆಲ್ಲ? ಈಗ ನನ್ನ ಬಳಿಯಲ್ಲಿ ಉಂಟು ತಾನೇ. ನೀನು ಹೇಳಿದ್ದೇನು? 3 ಮೂರ್ತಿಗಳು ಕೊಟ್ಟದ್ದು. ಸತ್ಯ ಹೇಳ್ಬೇಕು. ಏನು? 3 ಮೂರ್ತಿಗಳು ನಿನ್ನಲ್ಲಿ 3 ಒಂದಾಗಿ ಬಂದು ಕೊಟ್ಟದ್ದಲ್ಲ. ಅಲ್ಲ ಅಲ್ಲ, ದೇವತೆಗಳು ಓಡಿದ್ರು. ನಾನು ಈ ದೇವತೆಗಳ ವಿಷಯ ಮಾತಾಡ್ಲಿಲ್ಲ ಪುಣ್ಯಾತ್ಮ. ಮತ್ತೆ ನಿನಗೆ ನಾನು ಅಲ್ಲ, ನಿನ್ನ ಮಾತಿನಂತ ನಿನ್ನೆ ಮಾತಾಡ್ತಾ ಇದ್ದೆ. ನಾನು 3 ಮೂರ್ತಿಗಳ ವಿಷಯದಲ್ಲಿ ಹಾ, ಇದ್ದೆ. ಹೇಳಾಗಾದ್ರೆ. 3 ಮೂರ್ತಿಗಳು 3 ಜೊತೆಯಾಗಿ ಕೊಟ್ಟದ್ದು ಅಲ್ಲ. ಹೌದಾ ಅಲ್ವಾ? ನಿನಗೆ ಯಾಕೆ ಅಂತ ನಾನು ಕೇಳುದು. ಇವನ್ ನಿನ್ಗೆ ಅದು ಬಿಟ್ಟರೆ ಬೇರೆ ವಿಷಯ ಇಲ್ಲ. ಅಲ್ಲ ನಿನಗೆ ಯಾಕೆ? ಹಾ? ನಿನಗೆ ನಾನು ಕೊಡುವುದಿಲ್ಲ ಎಂಬುದಾಗಿ ಹೇಳಿದ್ದೇನೆ ತಾನೇ. ಈಗ ಹಾ. ಅದು ಕುಡಿಯುವುದು ಗೊತ್ತಾಯ್ತಾ? ಹೌದು. ಹಾ? ನಮ್ಗೆ ಬೇರೆ ಎಲ್ಲ ಕುಡಿಯುವುದು ಸರಿ ಅಭ್ಯಾಸ ಉಂಟು. ಹೌದಾ? ನಿನ್ನೆ ಕೂಡ ಸರಿ ಕುಡಿದಿದ್ದೇವೆ. ಹಾ. ಈಗ ಕೂಡ ಕುಡಿದೇ ಬಂದ. ನಿಮ್ಮ ಜೀವನದಲ್ಲಿ ಅದನ್ನೇ ಕುಡಿತೇ ಇರು ನೀನು. ನಾವು ಇದನ್ನು ಕುಡಿಬೇಡ ನೀನು, ಒಳ್ಳೆದಾಗುದಿಲ್ಲ ನಿನಗೆ. ನಾವು ರಾಕ್ಷಸರು ಎಂದ ಮೇಲೆ ಅದನ್ನೇ ಕುಡಿಯಬೇಕು. ನಾವು ಕುಡಿದನ್ನು ಕುಡಿದ್ರೆ ನಿನ್ಗೆ ಮರ್ಯಾದಿಲ್ಲ, ಅಸ್ತಿತ್ವ ಇಲ್ಲ ಅಂತ ಆಗ್ತದೆ. ಗೊತ್ತಾಯ್ತಲ್ಲ? ಹೌದು. ಅದಕ್ಕೆ ನಾವು ಮರ್ಯಾದೆಯನ್ನೇ ಕುಡಿಯುವುದು. ನಿನ್ನದಾದಂತಹ ಈ ಸೋಮಲೋಕಕ್ಕೆ ಹಾ. ಹೀಗೆ ಹೋದ್ರೆ ಆಗ್ಲಿಕ್ಕಿಲ್ಲ ಅಂತ ಕುಡಿದೇ ಬಂದದ್ದು. ಓಹೋ. ನ್ಯಾಯ ಅನ್ಯಾಯದ ಬಗ್ಗೆ ಬಹಳಷ್ಟು ಮಾತಾಡ್ತಿ ಮಗನೇ. ಏನ್ ಮಾಡ್ತೀನಿ? ನೀನು ಮಾತಾಡ್ತಿ ಅಂತ ಗೊತ್ತು. ಹಾ. ಯಾಕೆ? ಯಾಕೆ? ಯಾರು ನಿನ್ನ ಗುರು ಯಾರು? ಯಾಕೆ ನಿನಗೆ? ಅಲ್ಲ ನೀನು ಅಲ್ಲ, ನನ್ನ ವಿಚಾರ ನಿನಗೆ ಯಾಕಯ್ಯ? ಇಲ್ಲಿ ಕೇಳು. ಹಾ. ಕೇಳಿದಕ್ಕೆ ಅದನ್ನೇ ಮರು ಪ್ರಶ್ನೆ ಮಾಡುದಲ್ವೋ? ನೀನು ದೇವಲೋಕ ಈ ಮೇಲುಲೋಕದಲ್ಲಿ ಇರುವವ, ಹೌದು. ಚಂದ್ರಲೋಕದಲ್ಲಿ ಇರುವವ, ನಿಜ. ನಾವು ಭೂಲೋಕದಲ್ಲಿ ಇರುವ ರಾಕ್ಷಸರು. ನಮ್ಗೆ ಸತ್ಯ ಹೇಳ್ಬೇಕಾ? ಏನು? ನಮ್ಗೆ ಏನು ಗೊತ್ತಿಲ್ಲ, ಆಯ್ತಲ್ಲ? ಹಾಗಿರುವಾಗ ಗೊತ್ತಿಲ್ಲದನ್ನು ಗೊತ್ತಿದ್ದಂತಹ ನಿನ್ನವಲ್ಲಿ ಕೇಳುವಾಗ ಅದಕ್ಕೆ ಉತ್ತರ ಕೊಡಬೇಕು. ಯಾರು ನಿನ್ನ ಗುರು ಯಾರು? ಅಲ್ಲ ನಿನಗೆ ಹೇಳುವುದಿಲ್ಲ ನಾನು ಅಲ್ಲ, ಅದನ್ನು. ಅಕ್ಕ. ನಿಮ್ಮಲ್ಲಿ ಯಾಕೆ ಹೇಳ್ಬೇಕಂತ ಬೇಕಲ್ಲ? ನನಗೆ ಏನು ಅಗತ್ಯ? ಅಲ್ಲ ನನಗೆ ಏನು ಅಗತ್ಯ ಉಂಟಂತ ಬೇಕಲ್ಲ? ಅಂತ ಮೂರ್ಖರಲ್ಲಿ ಮಾತಾಡುವುದು ಯಾರು ಮೂರ್ಖರು? ನೀನು ಮತ್ತೆ ಮೂರ್ಖ ನಾನು ಅಲ್ಲ. ನಿಮಗೆ ನಾಚಿಕೆ ಉಂಟ? ನಾನು ಕೊಡುವುದಿಲ್ಲ ಅಂತ ನಾಚಿಕೆ ಇಲ್ಲ. ಹೇಳಿದ್ದೇನೆ. ನಾಚಿಕೆ ಇಲ್ಲ. ನಾನು ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ಯಾಕೆ ನನ್ನ ಪ್ರಶ್ನೆ ಮಾಡ್ಬೇಕಂತ ಬೇಕಲ್ಲ ನಿನಗೆ? ನಾಚಿಕೆ ಮಾನ ಮರ್ಯಾದೆ ಯಾವುದಿಲ್ಲ, ಒಪ್ಪಿಕೊಳ್ತೇವೆ. ಹೌದು, ಅದನ್ನು ಬಿಟ್ಟು ಬಂದಿದ್ದೀರಿ ಈಗ ನೀವು. ನಿನ್ನಲ್ಲಿರುವಂತಹ ಸುಧಾ ಭಾಂಡವನ್ನು ಹಾ. ಅದನ್ನು ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ಹಾ. ಚಂದ್ರಲೋಕಕ್ಕೆ ಬಂದವ. ಓಹೋ. ಅಲ್ಲಿಗೆ ಬರ್ಬೇಕಾದ್ರೆ ನಾಚಿಕೆ, ಇವ ನಾವು ಕೇಳಿದಕ್ಕೆ ನಮ್ಗೆ ಪ್ರಶ್ನೆ ಕೇಳಿದ್ವಿ, ಉತ್ತರ ಗೊತ್ತಿಲ್ಲ. ಏ, ಹೆಕ್ಕ. ಏನು ಮುಚ್ಚಬಾಯಿ ಅಂತಿಗೆ ಬಸಾಗಿ. ಇಲ್ಲಿಗೆ ಬಂದು ಮರಳಂತೆ ವರ್ತಿಸ್ತಾ ಇದ್ದೀರಾ ಆದವರೇ? ಆಯ್ತು, ನಾವು ಮರುಳರೆ. ಏನು? ಏನು ಇವಾಗ? ನಿಮ್ಮನ್ನು ಸುಮ್ಮನೆ ಬಿಡ್ತೇನಾ? ಏನ್ ಮಾಡ್ತೀಯ? ಏನು ಮಾಡ್ಬೇಕಂದ್ರೆ ನನಗೆ ಗೊತ್ತುಂಟು.
ಏನ್ ಮಾಡ್ತಿ? ನೀನೆಲ್ಲ ಏನು ಮಾಡುದಕ್ಕೆ ಸಾಧ್ಯ? ಹಾ. ನಿನ್ನಲ್ಲಿ ಏನಾದ್ರೂ ಉಂಟಾ? ನನಗೆ ಬೇಡ ಇದು. ಇದು 3 ಬೇಡ, ಇದು ಒಂದಿದ್ರೆ ಸಾಕು. ಹೌದಾ? ಗೊತ್ತಾಯ್ತಲ್ಲ ನಿನ್ನನ್ನು. ನಿಮಗೆ ಸಾಮರ್ಥ್ಯ ಅರ್ಧ ಉಂಟಾ? ಮಾಡಿ ಏನಿಲ್ಲದೆ ಏನು ಏನು ನಿಮ್ಮ ಅಗಠಣ ಮುರಿತ ಪಾಪಿಗಳೇ. ನಿನ್ನ ಹಾಗೆ ತಂಪಿನಲ್ಲಿ ಇರುವವರಲ್ಲ. ಹೌದಾ? ನಾವು ಯಾವತ್ತಿದ್ರು ಬಿಸಿ. ಹೌದಾ? ಹಾ, ನನ್ನ ಸ್ವಲ್ಪ ಇಲ್ಲಿಗೆ ಬರುವಾಗ ಸ್ವಲ್ಪ ತಂಪಾಯ್ತು ಅಷ್ಟೇ. ತಂಪಾಗಿದ? ಏನ್ ಮಾಡ್ತೀನಿ? ತಂಪಾದ ಕಾರಣ ಹೀಗೆ ಮಾತಾಡೋದು ನಾವು ನೀನು? ಹೀಗೆ ಮಾತಾಡುದು. ಏ ಮುಚ್ಚು ಬಾಯಿ, ಅಧಿಕ ಹೀಗೆ ಪ್ರಸಂಗ. ಮಾತಾಡಿದ ಕಾರಣ ಯಾರು ಅಧಿಕ ಪ್ರಸಂಗ? ನೀನೇ. ನಾವು ಪ್ರಸಂಗ ಬಿಟ್ಟು ಹೋಗುದಿಲ್ಲ. ನಾವು ಕೂಡ- ಮಾತಾಡುದು 22 ಮಾತಾಡದಿದ್ರು ಮಾತಾಡಿದ್ದು 2 ಆದ್ರೂ ಕೂಡ ಪ್ರಸಂಗದ ಒಳಗೆ ಇರ್ತದೆ. ಗೊತ್ತಾಯ್ತಾ? ಓಹೋ, ಅಷ್ಟು. ಮತ್ತೆ ಹೊರಗೆ ಯಾರು ಪ್ರಸಂಗದಿಂದ ಹೋಗ್ತಾರೆ? ಹೊರಗೆ ಯಾರು? ಅಧಿಕ ಪ್ರಸಂಗ ನಾವು- ನೀನು. ನಾವು ಕೇಳಿದ್ದಕ್ಕೆ ಉತ್ತರ ಕೊಡು. ಅದನ್ನೇ ಪುನಃ ಪ್ರಶ್ನೆ ಮಾಡಿದ್ದು ಅಧಿಕ ಪ್ರಸಂಗ. ಏ ಮೂರ್ಖನಿಲ್ಲ. ಮೂರ್ಖ ಯಾಕೆ ಅಧಿಕ ಹೇಳಿದ್ದು? ಪ್ರಸಂಗ ನಾವು ಮಾತಾಡುದಿಲ್ಲ. ಮತ್ತೆ? ನನಗೆ ಎಷ್ಟು ಬೇಕು ಅಷ್ಟೇನೆ ಮತ್ತೆ ಮಾಡ್ತೇನೆ. ಮೂರು ಮಾಡ್ತೀರಾ? ನೀವು ಎಲ್ಲ ಕೇಳುವಾಗ ಉತ್ತರ ನನ್ನಲ್ಲಿ ಮಾಡ್ತೀರಾ? ಏ, ಅದು ಎಲ್ಲರಿಗೆ ತಿಳಿದಂತ ಎಲ್ಲರಿಗೆ ವಿಚಾರ. ನಮಗೆ ಗೊತ್ತಿಲ್ವಾ? ಅದನ್ನು ಯಾಕೆ ಹೇಳ್ತಾ ಇದ್ದೀಯ? ಅದು ನಮ್ಗೆ ಗೊತ್ತಿಲ್ಲ, ಏ, ಅದಕ್ಕೆ ಕೇಳಿದ್ದು. ಸುಮ್ಮನಿರ ಪಾಪಿ. ಯಾರು ಪಾಪಿ? ನೀನು ಯಾಕೆ ಬಂದಿದ್ದೀಯ? ಪಾಪಿ ಈಗ ಅಂತ ನಾನು ಹೇಳ್ಬೇಡಿ. ಕೊಟ್ಟು ಕೊಡುವುದಿಲ್ಲಲ್ಲ, ಏನು ಮಾಡ್ತೀನಿ ಅಂತ ಬೇಕಲ್ಲ. ತಮ್ಮ- ಏನು ಮಾಡ್ಲಿಕ್ಕೆ ಏ, ಸಾಧ್ಯ? ಹೇಳು. ಗುರುವಿನ ವಂಚಿಸಿದ ಭಾಷೆಯ ನನ್ನಲ್ಲಿ ಮಾತಾಡುವಾಗ ಏನು ಇವಾಗ ಮತ್ತೆ ಅವ್ರು ಪ್ರಶ್ನೆ ಮಾಡ್ಲಿಕ್ಕೆಲ್ಲ ಮೊದಲು ಹೇಳಿ ಮಾತಾಡು. ಉತ್ತರ ಗೊತ್ತಿಲ್ವಾ? ಅಲ್ಲ, ಹೇಳಿ ಮಾತಾಡು. ಯಾಕಂದ್ರೆ ಅದು ಅದಕ್ಕಿಂತ ಮುಂದೆ ಹೋಗುದಿಲ್ಲ. ಅದಕ್ಕೆ ಬೇಕಾ ನೀನು ಪ್ರಶ್ನೆ ಕೇಳುವಾಗ ನಾನೇ ಹೇಳುದಿಲ್ಲ, ನನಗೆ ಗೊತ್ತಿಲ್ಲ ಏನು ಇವಾಗ ಅದು 3 ಬಿಡ್ಲಿಕ್ಕೆ ಹೇಳು. ಈಗ ಅವನದ್ದು ಪ್ರಶ್ನೆ ಇಲ್ಲ. ಇನ್ನೊಂದು ಅಧಿಕ ಪ್ರಸಂಗ ಅಧಿಕ ಪ್ರಸಂಗಿ. ಅದೆಲ್ಲ ಬೇಡ. ಈಗ ನಿನ್ನಲ್ಲಿ ಪ್ರಶ್ನೆ ಇಲ್ಲ. ಏನು? ನಿನ್ನ ಚರಿತೆ ಆ. ಯಾರಿಗೂ ಗೊತ್ತಿಲ್ಲ. ಚಂದ್ರನ ಚರಿತೆ ಎನ್ನುವಂತದ್ದು ಯಾವ್ದಾ? ಗೊತ್ತುಂಟು, ತುಂಬಾ ಉಂಟು. ಯಾವುದು? ಅದರಲ್ಲಿ ಅವನಿಗೆ ಇವ ಯಾರು ಗೊತ್ತುಂಟ? ಯಾರು? ಇವ ಒಬ್ಬ ಹೆಣ್ಣು ಹುಚ್ಚ. ಸತ್ಯ? ಹೌದು. ತಮ್ಮ ಏ, ಇವ. ಎಂತದ? ಅವ ಉಂಟಲ್ವಾ? ಹಾ. ಛೇ! ಅವ ಹೆಣ್ಣು ಹುಚ್ಚ ಆಗಿರ್ಲಿಕ್ಕಿಲ್ಲ, ಹೆಣ್ಣಿನ ಬಗ್ಗೆ ಅವನಿಗೆ ಅಷ್ಟೊಂದು ಇದಿರ್ಲಿಕ್ಕೆ. ಹೆಣ್ಣು ಹುಚ್ಚಲ್ಲ, ಅದಕ್ಕಿಂತ ಸ್ವಲ್ಪ ಮೇಲೆ. ಮತ್ತೆ ಮತ್ತೆ ನೀನೇನು ಹೆಣ್ಣಿನ ಬಗ್ಗೆ ಅಷ್ಟೊಂದು ಸ್ಪಷ್ಟ- ಇದಿರ್ಲಿಕ್ಕಿಲ್ಲ. ತಮ್ಮ ಸ್ಪಷ್ಟವಾಗಿ ಹೇಳ್ತೇನೆ, ಸಂಪೂರ್ಣ ಬೆಂಬಲ. ಕತೆ ಉಂಟು. ಹೇಳು. ಈಗ ಅಮೃತವನ್ನು ಪಡಿಬೇಕಿದ್ರೆ ಹಾ. ಯೋಗ್ಯತೆ, ಅಧಿಕಾರ ಇಷ್ಟೆಲ್ಲ ಬೇಕು ಎನ್ನುವುದಾಗಿ ಇಷ್ಟುದ್ದ ಭಾಷಣ ಮಾಡಿದೆ. ಯೋಗ್ಯತೆ ಎನ್ನುವಂಥದ್ದು ಅವರವರ ಈ ಒಂದು ಭಾವನೆಗೆ ತಕ್ಕದಾಗಿ ಗುಣಗಳಿಗೆ ಅನುಗುಣವಾಗಿ ಬಿತ್ತರಿಸುವಂತದ್ದು. ಹೌದು. ನಿನ್ನ ಯೋಗ್ಯತೆಯನ್ನು ನಾವು ಕೂಡ ತಿಳಿದಿದ್ದೇವೆ. ಏನು? ನಿನ್ನಲ್ಲಿ ಒಂದು ಪ್ರಶ್ನೆ, ಹಾ. ಇದಕ್ಕೆ ಗೊತ್ತಿಲ್ಲ, ಹಾ. ನಾನು ಹೇಳುವುದಿಲ್ಲ ಅಂತ ಹೇಳಿದ್ರುಂಟಲ್ಲ, ಇದನ್ನು ನಿನ್ನ ಹೊಟ್ಟೆಗೆ ನಿನ್ನ ಹಾಕಿ- ಅಪ್ಪನ ಮೇಲೆ ಆಣೆ ಉಂಟು. ಹೊಡಿತಾನೆ ನಿಜ. ಕೂಡಿತು ಹಾ. ಹಾಕಿದ್ದೇನೆ. ಒಂದು ಪ್ರಶ್ನೆ, ಏನು? ಮತ್ತೊಬ್ಬರ ಹೆಂಡತಿ ಹಾ. ನಿನಗೇನಾಗ್ಬೇಕು? ಯಾರಿಗೆ? ನಿನಗೆ. ನನಗೆ ತಾಯಿಗೆ ಸಮಾನ, ಎಲ್ಲರಿಗೆ ತಾಯಿಗೆ ಸಮಾನ. ನಾವು ಹೇಗೆ ತಿಳ್ಕೊಳ್ತೇವೆ ಹಾಗೆ. ನಿನಗೊಬ್ಬನಿಗೆ ತಾಯಿ ಸಮಾನ ಅಲ್ಲ, ಹಾ. ನಮಗೂ ಕೂಡ ತಾಯಿಯ ಸಮಾನ. ಹ್ಮ್. ಮತ್ತೊಬ್ಬರ ಹೆಂಡತಿ ನಮಗೆ ತಾಯಿಯ ಸಮಾನ ಆಗಿದ್ದರೂ ಕೂಡ ಹಾ. ಮತ್ತೊಬ್ಬರ ಗಂಡ ಹೆಂಡತಿಯ ಬಾಳನ್ನು ಹಾಳು ಮಾಡಿದ ನೀಚ ನೀನು, ಷಂಡ ನೀನು. ಗೊತ್ತುನಾ ನಿನ್ಗೆ? ಗೊತ್ತುಂಟು. ಬೃಹಸ್ಪತಿ ಆಚಾರ್ಯರ ಹಾ. ಹೆಂಡತಿಯನ್ನು ಹಾ. ನೀನು ಮದುವೆಯಾಗಿ ಕೇವಲ ಮದುವೆ ಆದದಲ್ಲ, ಒಂದು ಮಗು ಕೂಡ ಮಾಡಿದ್ದಾನೆ ಪಾಪಿ. ಹೌದು. ಅವರ ಸಂಸಾರದಲ್ಲಿ ಹುಳಿ ಹಿಂಡುವಂತಹ ಕೆಲಸವನ್ನು ಮಾಡಿದವ ನೀನು. ನಿನ್ನದಿದು ಯೋಗ್ಯತೆ, ನಿನ್ನ ಹಣೆ ಅದು ಬರಹ ವಿಧಿಯ ಸಂಕಲ್ಪ, ಅದು ಹಾಗೆ ಆಗ್ಬೇಕೆಂಬುದಾಗಿ. ಅದನ್ನು ತಿದ್ಲಿಕ್ಕೆ ಯಾರಿಂದ ಕೂಡ ನಿನ್ನ ಸಾಧ್ಯವಿಲ್ಲ. ಸಂಕಲ್ಪಕ್ಕೆ ನಾನು ಒಂದು ಹೇಳ್ತೇನೆ ಕೇಳು. ನಿನ್ಗೆ ಹೆಣ್ಣು ನಾನು ಹುಚ್ಚು. ಹುಟ್ಟಿದ ಮನ- ಕೆಟ್ಟವನಾ? ಆ ವಿಚಾರಕ್ಕೆ ಅಷ್ಟು ಕೆಟ್ಟವನಾ? ಹೌದು. ಪ್ರಪಂಚದಲ್ಲಿ ನೀನು ಬ್ರಹ್ಮದೇವರನ್ನು ಒಂದು ಅಷ್ಟು ಕೀಳಾಗಿ ಮಾಡಿದ? ಸುಮ್ಮನೆ ಎಂತದ ನಾವು ಸುಮ್ಮನೆ? ಒಳ್ಳೆ ಕೆಲಸ ಆಗುದಕ್ಕೆ ಹೀಗೆಲ್ಲ ಮಾಡ್ತಾ ಎಂತದ್ದು ಇದ್ದೇವೆ. ಈಗ ನಾನು ಮತ್ತೊಬ್ಬರ ಹೆಂಡತಿಯನ್ನು ಗರ್ಭಿಣಿ ಮಾಡುದು ನಿನ್ಗೆ ಒಳ್ಳೆ ಕೆಲಸ? ಮೂರ್ಖ. ಅವಳ ಒಪ್ಪಿಗಿದ್ದ ಕಾರಣ ಹಾಗೆ ಮಾಡಿದ್ದೇನೆ, ಇಲ್ಲದಿದ್ರೆ ಮಾಡ್ತೇನೆ ನಾನು. ಒಪ್ಪಿಸಲ್ಲ. ಮತ್ತೊಬ್ಬರ ಹೆಂಡತಿ ನೀನು ಮರುಳು ಮಾಡುದು, ಏ. ಅವರ ಸಂಸಾರದಲ್ಲಿ ಹುಳಿ ಉಂಟು. ನೋಡುವುದಕ್ಕೆ ನಾನು ಕಾಣಲ್ಲ. ಮತ್ತೆ? ಆ ಮನ್ಮಥನಿಗೆ ಶರವನ್ನು ಪ್ರಯೋಗಿಸಿದ್ದಾನೆ, ಆ ಹೊತ್ತಿಗೆ ಹಾಗೆ ನಡೆದು ಹೋಗಿದೆ. ನಿನ್ನ ಕರ್ಮ ಮನ್ಮಥ, ಮನ್ಮಥನಿಗೆ ದೂರ ಆಗ್ತೀನಿ ನೀನು. ಏನು? ಎಂತದೇನು? ಅದೇ ಇದ್ದ ವಿಷಯ. ಎಂತದು? ಮನ್ಮಥನಿಗೆ ಶರವನ್ನು ಹೂಡಿದ್ದಾನೆ. ನಿನಗೆ ಮದುವೆ ಆಗಿಲ್ಲ? ಹೌದು. ದಕ್ಷ ಬ್ರಹ್ಮ ಕೊಡ್ಲಿಲ್ಲ? ನಿಜ. ಎಷ್ಟು ಮಂದಿಯನ್ನು ಕೊಟ್ಟಿದ್ದಾನೆ? ಎಷ್ಟು ಮಂದಿದ್ದಾನು? ಎಷ್ಟು ಮಂದಿ ಹೇಳು? ನಿನ್ನ ಹೆಂಡತಿ ಅಲ್ಲ, ಹೇಳು. ನನಗೆ ಇದ್ದಾರೆ 12 ಮಂದಿ. ಆದ್ರೆ ಒಂದು ವಿಚಾರ ಹೇಳ್ತೇನೆ ಏನು? ಕೇಳು. ಏನು? ನಾನೀಗ ಅವಳನ್ನು ಏನು ಒಂದು ಕೂಡಿದ್ದೇನೆ. ಆದ್ರೆ ಅವಳ ಮನಸ್ಸಿದ್ದ ಕಾರಣ ನಾನು ಒಂದಿಗೆ ಇದ್ದೇನೆ. ಅವರ ನಾನು ಮನಸ್ಸಲ್ಲ, ಜೊತೆಯಾಗಿದ್ದೇನೆ. ಅವರ ಮನಸ್ಸನ್ನು ಮರಳು ಮಾಡುವುದಕ್ಕೆ ನಿನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಮರಳು ಮಾಡ್ಲಿಕ್ಕೆ ನಾನು ಜನ ಅಲ್ಲ. ನಾನು ಬೇಕಂತ ಮಾಡಿದಲ್ಲ. ಮನ್ಮಥನ ಶರ ಪ್ರಯೋಗವಾಗಿದೆ. ಆ ಹೊತ್ತಿಗೆ ಎಲ್ಲರೂ ಹಾಗೆ ಆಗ್ತಾರೆ. ನಾನಂತಲ್ಲ, ನೀನು ಕೂಡ ಹಾಗೆ ಆಗ್ತಿ. ಒಂದು ಕೆಲಸ ಮಾಡು. ನೀನು ಈಗ ಅಷ್ಟು ಬುದ್ಧಿವಂತ, ನಿನಗೊಂದು ವಿಶೇಷವಾದ ಅಧಿಕಾರ 3 ಮೂರ್ತಿಗಳು ಕೊಟ್ಟಿದ್ದಾರೆ.
ಮೂರು ಮೂರ್ತಿಗಳಿಗೆ ಒಂದು ಮರ್ಯಾದೆ ಕೊಟ್ಟು ಮನ್ಮಥ ನಿನಗೆ ಶರ ಬಿಡುವಾಗ ನಿನ್ನೆ ಮೈಯಲ್ಲಿ ಪ್ರಜ್ಞೆ ಇಲ್ವಾ ಮೂರ್ತಿ ಏನು ಪ್ರಜ್ಞೆ ಇಲ್ಲ? ಮತ್ತೆ ಅಲ್ಲ ಎಲ್ಲಿ ಯಾರು ಅಂತಹ ಯಾರೆಲ್ಲ ಅದೆಷ್ಟೋ ಗುರುಗಳು ಕೂಡ ಹಾಗೆ ಆಗಿದ್ದಾರೆ. ನಾನೊಬ್ಬನಲ್ಲ. ಯಾರು ಗುರುಗಳು ಯಾರು? ಅದು ಹೀಗೆ. ಉತ್ತರ ಕೊಡು. ಬೇಡ ಬಿಡು, ಉತ್ತರ ಕೊಡು. ನಿಮ್ಮಲ್ಲಿ ನಾನು ಹೇಳುವುದಿಲ್ಲ. ನಿನಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳು. ಏ, ನೀನು ಅಧಿಕ ಪ್ರಸಂಗವಾದ ನೀನು ಇಲ್ಲಿಗೆ ಬಂದು ಅಮೃತವನ್ನು ಕೇಳಲಿಕ್ಕೆ ಅಮೃತದ ವಿಷಯ ಬಂದಿದ್ದೀಯ. ನಾನು ಅದನ್ನು ಕೊಡುವುದಿಲ್ಲ. ನಾನು ಹೇಳಿದಕ್ಕೆ ಉತ್ತರ ನಾನು ಕೊಡುವುದಿಲ್ಲ. ಯಾರು ಹಾಳು ಮಾಡಿದ್ದಾರೆ? ಏನು ಯಾರು ಏನು ಬಾಕಿಯವರು ಯಾರು ಹಾಳು ಮಾಡಿದ್ದಾರೆ? ಅದೆಷ್ಟೋ- ನಮಗೆ ಗೊತ್ತಿಲ್ಲ. ನಿನ್ನ ವಿಷಯ ನಮಗೆ ಗೊತ್ತುಂಟು, ಬಾಕಿಯವರ ವಿಷಯ ಹೇಳು. ಯಾಕೆ ನಿನಗೆ ಎದ್ದ ಬೇಕಲ್ಲ? ಬೇಕು ನನಗೆ. ಆಯ್ತಾ? ನಾನು ಹೇಳುವುದಿಲ್ಲ. ಗೊತ್ತಿಲ್ಲ ಅಂತ ನಾನು ಹೇಳು. ಗೊತ್ತಿಲ್ಲ ಏನ್ ನಿನಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಏನ್ ನಿನಗೆ. ಮಾಡ್ಲಿಕ್ಕೆ ಉಂಟು ಗೊತ್ತಿಲ್ಲ ಅಂತ ಮತ್ತೆ ಹೇಳ್ತೇನೆ. ನಿನಗೆ ಈ ಅಧಿಕಾರ ಯಾಕ? ನಿನಗೆ ಹೇಳುದಕ್ಕೆ ಆಗುದಿಲ್ಲ, ಏನು? ನನಗೆ ಆಗುದಿಲ್ಲ. ಮೂರು ಮೂರ್ತಿಯಲ್ಲಿ ಕೊಡುವಾಗ ನನಗೆ ಚಂದ್ರಲೋಕದಲ್ಲಿ ನೋಡಿಕೊಳ್ಳುವಂತಹ ಕೆಲಸ ನಾನು ಇಲ್ಲಿ ನೋಡಿಕೊಂಡಿದ್ದೇನೆ. ಮೂರು ಮೂರ್ತಿಗಳು ನನಗೆ ಕೊಟ್ಟಿದ್ದಾರೆ ಅಮೃತವನ್ನು ಭದ್ರವಾಗಿ ಇರಿಸಿಕೊಳ್ಬೇಕೆಂಬುದಾಗಿ. ಅದನ್ನು ನೋಡಿಕೊಳ್ತೇನೆ. ನನ್ನ ಕೆಲಸವನ್ನು ನಾನು ಮಾಡ್ತೇನೆ. ಚಂದ್ರಲೋಕದ ಅಧಿಕಾರ ಕೊಡುವಾಗ ನಿನಗೆ ಹೇಳ್ಬೋದಿದ್ದಲ್ಲ, ಏನು? ನನಗೆ ಆಗುದಿಲ್ಲ, ನನಗೆ ಒಂದಕ್ಕೂ ಉತ್ತರ ಗೊತ್ತಿಲ್ಲ, ಮತ್ತೆ ನೀನು ಎಂತದ ಒಪ್ಪಿಕೊಂಡದ್ದು? ನನಗೆ ಬೇಕಾದನ್ನು ನಾನು ಕೊಟ್ಟಿದ್ದೇನೆ. ನೀನು ಏನ್ ಮಾಡ್ತೀಗ? ನಿನ್ನಂತ ಹೆಣ್ಣು ಹುಚ್ಚನಲ್ಲಿ ನಮ್ಮದು ಮಾತಿಲ್ಲ. ಹಾ. ಕಂಡವರ ಹೆಣ್ಣು ಮಕ್ಕಳ ಬಾಳ ಕಂಡ ಹೆಣ್ಣು ಮಕ್ಕಳಿಗೆ ನಾನು ಕೈ ಹೋಗಿಲ್ಲ. ಮತ್ತೆ ಕಂಡ ಅಂದ್ರೆ ತುಂಬಾ ಅಧಿಕ ಮಂದಿ ಏ, ಚಂದ್ರ! ಏನು ಅವರು ಗುರುಗಳು ಪುಣ್ಯ ಆದಿತು. ಗುರುಗಳ ಹೆಂಡತಿಯನ್ನು ಕೂಡ ನೀನು ಬಿಡುದಿಲ್ಲ. ಅದಕ್ಕೆ ಕಾರಣ ಅಯ್ಯೋ, ಉಂಟಲ್ಲ. ನಿನ್ನ ಹಣೆ ಬರ ಕೆಟ್ಟ. ಏ, ಚಂದ್ರ! ಏನ್ ಮಾಡ್ಲಿಕ್ಕುಂಟು ಇಲ್ಲಿ ನೀನು? ಸರಿಯಾಗಿ ಕೇಳು. ಏನು? ನಿನಗೆ ಮದುವೆ ಆಗ್ಲಿಲ್ಲ ಅಂತಲ್ಲ, ಅಷ್ಟು ಮಂದಿ ಹೆಂಡತಿಯರು ಇರುವಾಗ ತನಗೆ ವಿದ್ಯೆ ಕಲಿಸಿದ ಗುರು ಬೃಹಸ್ಪತಿ ಆಚಾರ್ಯರ ಹೆಂಡತಿ ನಿನಗೆ ತಾಯಿ ಸಮಾನ ಎನ್ನುವುದನ್ನು ತಿಳಿದಂತಹ ನೀನು ಅವಳ ಮುಂದೆ ಹೋಗಿ ನಿನ್ನದಾದಂತಹ ಕಲೆಯನ್ನು ಪೂರ್ಣ ಪ್ರದರ್ಶನ ಮರುಳು ಮಾಡಿ, ಅವಳ ಮನಸ್ಸನ್ನು ಮರುಳು ಮಾಡಿ ಅವಳನ್ನು ಕೂಡಿದೆ. ಪರಿಣಾಮವಾಗಿ ಹುಟ್ಟಿಕೊಂಡವ ಬುಧ. ನಿಜ. ಅಲ್ವಾ? ಜಾಗ ಹುಟ್ಟಿದ್ದಾನೆ. ನಿಂಗೆ ಇದೇ ಆಯ್ತಾ? ಏನು? ಇನ್ನೊಬ್ಬರ ಹೆಂಡತಿಯರಿಗೆ ಯಾಕೆಯ ಹೌದು. ಪಾಪ ಅವರ ಸಂಸಾರವನ್ನು ಹಾಳು ಮಾಡ್ತೀಯ. ಸಂಸಾರ ಹಾಳು ಮಾಡಿಲ್ಲ. ಗೊತ್ತಿಲ್ಲ. ಏನ್ ಮಾಡ್ತೀನಿ ಈಗ? ಏನು ಮಾಡ್ತೀನಿ? ಹೌದಾ? ನೀನು ಭಾವಿಸಿದ್ದಿ ಹಾ. ನಾನು ಯಾರೊಟ್ಟಿಗೆ ಏನು ಮಾಡಿದ್ದೇನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದ. ಎಲ್ಲರಿಗೂ ಗೊತ್ತುಂಟು ನಿನ್ನ ಏನ್ ವಿಷಯ. ಗೊತ್ತಿದ್ದು ನೀನು ಏನು ಮಾಡ್ಲಿಕ್ಕೆ ಉಂಟದ ಬೇಕಲ್ಲ? ಏನು ಮಾಡಿದಲ್ಲ, ನಿನ್ನದು ಒಂದೊಂದು ಚಾರಿತ್ರ ಹೊರಗೆ ಬರುವಾಗ ನೀವೇನ್ ಮಾಡ್ತೀರಾ? ಎಂತದ? ಏನು? ಏನು ಮಾಡುದಿಲ್ಲ, ಒಂದೊಂದು ಚಾರಿತ್ರ ಹೊರಗೆ ಬರುವಾಗ ನಾವು ಕೂಡ ಹೌದಾ? ನೋಡ್ತೇವೆ. ನೋಡುವ. ಹಾ. ಬನ್ನಿ, ನೋಡುವ. ಬಾ, ಬಾ, ಬಾ. ನಂದಿ ವಾಹನ ನಡೆಗೆ ಇಂದು ಗತಿಯನ್ನು ನಡೆ ತಂದನ ಕೈಲಾಸಗಿರಿಯೇ ಗಿರಿಜಯ ರಸನ ಚರಣ ಕೆರಗಿ ನುತಿಸುತ್ತ ನಿಜಾಗರನೆಂದ ತನ್ನ ಪರಿಭವವ ವರದಿ ತಿರುಗಲಡೆಯಿಲ್ಲ ತಾರ ಕಾಲ ಕಾದರ ಬೆಸೆಯ ಈಶಿಗೆ ಜಯ 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 ಶಶಿ. ಹರ ಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮಂ ನೀಲಕಂಠಾಯ ನಮೋ ನಮಃ. ಶಶಿ, ದೇವಾ ಶಶಿ, ನಾನೇ ಹೇಳು ಹೇಳು. ಏನಂತ ಹೇಳುವುದು? ಇಲ್ಲಿ ಬಂದೇ ಅಲ್ಲ. ನೀನು ನೋಡು, ಇಲ್ಲಿರ್ಬೇಕಾದವಲ್ಲ, ಮತ್ತೆ ನಿಯತಿಯನ್ನು ಮೀರದೆ ವರ್ತಿಸಬೇಕಾದವ, ಹಾ. ನಿತ್ಯ ತಿರುಗಾಟದಲ್ಲಿ ಇರ್ಬೇಕಾದವ. ಹೌದು. ತಿರುಗಾಟ ಬಿಟ್ಟು ಇಲ್ಲಿ ಯಾಕೆ ಬಂದೆಯ? ತಿರುಗಾಟ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಯಾರು? ಪಾಪಿಗಳಿದ್ದಾರೆ, ಹ? ಒಳ್ಳೆಯವರಿಗೆ ಬದುಕೇ ಇಲ್ಲ. ಯಾರ ಕತೆ ಎಲ್ಲಿ ಹೇಳಿ? ನೋಡಿದರು ಅಧ ಮರೇ ತುಂಬಿದ್ದಾರೆ. ನಿನಗೆ ಕಂಡದ್ದೆಲ್ಲ ಅಧಮರನ್ನು ಮಾತ್ರ, ಉತ್ತಮರನ್ನು ಕಾಣಲೇ ಇಲ್ಲ. ಉತ್ತಮರಿದ್ರು, ಆದ್ರೆ ಏನು ಮಾಡೋಣ? ಏನು? ಇಂಥ ಕೆಟ್ಟವರ ನಾನು ನೋಡ್ಲೇ ಇಲ್ಲ. ದೇವಾ, ಅಲ್ಲ, ಕೆಟ್ಟವರು ಕೆಟ್ಟವರು ಅಂತ ಹೇಳ್ತಿ, ಹಾ. ಯಾರು ಅಂತ ಹೇಳಬೇಕ ಬೇಡ? ನನ್ನ ಲೋಕದಲ್ಲಿ ನಾನು ಮಾಡುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಹಾ, ತಾರಕಾಸುರನ ಮಕ್ಕಳು, ಆ ತಾರಕಾಸುರ ಹೋಗಿದ್ದಾನೆ. ಹೌದು, ಅವ ಸತ್ತಿದ್ದಾನೆ. ಆದ್ರೆ ಇವರಿದ್ದರಲ್ಲ, ಯಾರು? ತಾರಾಕ್ಷ, ತಾಮ್ರಾಕ್ಷ, ವಿದ್ಯುನ್ಮಾಲಿ ಎಂಬವರು ಮೂವರು ಇದ್ದಾರೆ. ಏನು ಮಾಡಿದ್ರು ನಿನಗೆ? ದೇವ, ಚಂದ್ರಲೋಕಕ್ಕೆ ದಾಳಿಯನ್ನು ಮಾಡಿ ಹ? ನನ್ನಲ್ಲಿಗೆ ಬಂದಿದ್ದಾರೆ. ಅಯ್ಯಯ್ಯೋ, ಏ, ಅವರಿಗೆ ನನಗೆ ನಂಬುವುದಕ್ಕೆ ಸಾಧ್ಯ ಎಲ್ಲಾ ಲೋಕವಾಯ್ತು, ಹ. ನನ್ನ ಲೋಕಕ್ಕೆ ಬಂದಿದ್ದಾರೆ. ಅಲ್ಲ. ಕಳ್ಳರು ಯಾವಾಗಲೂ ಕೂಡ ದೇವಲೋಕ ನಂಬುದು. ಹೌದು. ನಾವು ಹಿರಿಯರು, ನಿಜ. ನೀವು ಕಿರಿಯರು. ಹಾ. ದೇವತೆಗಳ ಲೋಕ ನಮಗೆ ಬೇಕು ಅಂತ ಕೇಳುವರು ಅವರು. ಅಂತವರು. ಚಂದ್ರಲೋಕಕ್ಕೆ ನಿನ್ನಲ್ಲಿಗೆ ಯಾಕೆ ಬಂದ್ರು ಅವರು? ನಿನ್ನಲ್ಲಿ ಏನುಂಟು ಅಂತ? ದೇವ, ಹಾ. ನೀವೇ ಕೊಟ್ಟವರು ಮೂರ್ತಿಗಳು. ಹಾ. ಅಮೃತವನ್ನು ಹಾ. ಭದ್ರವಾಗಿ ನೀನು ಇಟ್ಟುಕೊಳ್ಬೇಕು ನಿನ್ನಲ್ಲಿದ್ರೆ ಎಂಬುದಾಗಿ. ಸಾಕು. ಹೌದು, ನಿನ್ನಲ್ಲಿದ್ರೆ ನಮ್ಮದಿದ್ದ ಹಾಗೆ. ನನ್ನಲ್ಲಿ ಉಂಟು ದೇವ. ಹಾ. ಆದ್ರೆ ಏನು ಮಾಡೋಣ? ಏನು? ಅದು ಅವರಿಗೆ ಬೇಕಂತೆ. ಕೊಟ್ಟಿಯಾ? ನಾನು ಕೊಟ್ಟೇನಾ? ಕೊಡಬಹುದಾ? ನಿಮ್ಮ ಅನುಮತಿ ಇಲ್ಲದೆ ನಾನು ಕೊಟ್ಟೇನಾ? ಕೊಡಬಹುದಾ? ನನಗೆ ಕೊಡುವಂತಹ ಯೋಗ್ಯತೆ ಉಂಟಾ? ಅಧಿಕಾರ ಉಂಟಾ?
ನೀನು ಇಡಬೇಕಿತ್ತು ಜೋಪಾನವಾಗಿ ಇಡು. ಜೋಪಾನವಾಗಿ ಇಟ್ಟುಕೊಂಡಿದ್ದೇನೆ. ಹಾ. ಇಲ್ಲಿಗೆ ಹಿಡ್ಕೊಂಡು ಓಡಿಕೊಂಡೇ ಬಂದಿದ್ದೇನೆ ದೇವ. ಯಾಕೆ ಯಾಕೆ ಅವರು ಕದ್ದುಕೊಂಡು ಹೋದ್ರೆ ನಾವೇನು ಮಾಡುವುದು ಮತ್ತೆ? ಕಳ್ಳರು ನಿಲ್ಲುವುದು ಸುಧೆಯನ್ನು ಬಯಸ್ತಾರೆ, ಹೌದು, ಅಮೃತವನ್ನು ಬಯಸ್ತಾರೆ. ಸತ್ಯ. ಓಡೋಡಿ ಬಂದೆ ನಿಜ. ಕುಮುದ ತಮಿಸು ದೇವ ಬಲುನೊಲೆಯ ಚಂದ್ರಮನೆ ಚಿಂತೆಯನು ತೊರೆವುದೇ ನೀನು, ಚಿಂತೆಯನು ತೊರೆವುದೇ ನೀನು. ನಿನ್ನನ್ನು ನಿನ್ನೊಳಿಗೆ ಕಲಜದೊಳಗಿನುಳಿದ ಸುದೆಯನ್ನು ನಿನ್ನೊಳಗೆ ಲೀನಗೊಳಿಸುವುದು. ಎನ್ನ ಗುಡಿಯೊಳಗೆ ನಾನಿನ್ನ ಸೇರಿಕೆ, ಎನ್ನ ಗುಡಿಯೊಳಗೆ ನಾನಿನ್ನ ಸೇರಿಕೆ. ನೀನು ಭಯ ಬೀಡಾಡು ಆಡು ಎನ್ನಲು ಚಂದ್ರಮಣಿ. ನಿಶಾಕರನೇ, ದೇವ ನಿನ್ನ ಚಿಂತೆಯೇನು ಎನ್ನುವುದು ಚೆನ್ನಾಗಿ ಅರ್ಥವಾಯಿತು. ನಿನ್ನ ಚಿಂತೆಯನ್ನು ತೊರೆದು ಬಿಡು. ಇನ್ನು ಎಲ್ಲಾ ವಿಚಾರವನ್ನು ಕೂಡ ನಾನು ಸಂಗ್ರಹಿಸಿದ್ದೇನೆ ಎಂಬಾಗ ನಿನ್ನ ಚಿಂತೆ ಅವಶ್ಯಕತೆ ಇಲ್ಲ. ದುರುಳರು ಎಲ್ಲೇ ಹೋಗಲಿ ಏನೇ ಮಾಡಲಿ ಅನ್ಯಾಯ ಅವ್ಯವಹಾರ ಕೃತ್ಯಗಳನ್ನು ನಿತ್ಯ ಮಾಡುತ್ತಾ ಇರುವವರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲಿರುವಂತಹ ಸುಧೆಯನ್ನು ಕಾಪಿಟ್ಟುಕೊಳ್ಳುವಲ್ಲಿ ನಾನು ಶ್ರಮ ವಹಿಸಬೇಕು. ಮೊದಲಾಗಿ ನೀನು ನಿನ್ನ ಸುಧಾ ಕಲಶ ಉಂಟಲ್ಲ, ಅದರಲ್ಲಿರುವಂತಹ ಸುಧೆ, ಉಳಿದ ಸುಧೆ, ಮೊದಲು ಕುಡಿದ ಸುಧೆ ಅಲ್ಲ, ಉಳಿದ ಸುಧೆಯನ್ನು ನಿನ್ನೊಳಗೆ ಲೀನವಾಗಿಸು. ನಿನ್ನೊಳಗೆ ಲೀನವಾದ ಬಳಿಕ ನಿನ್ನನ್ನು ನೋಡು ಮೇಲೆ ನನ್ನ ಸೂಡಿಯಲ್ಲಿ ಧರಿಸ್ತೇನೆ. ನೋಡು, ಸೂಡಿ ಧರಿಸ್ತೇನೆ, ಧರಿಸ್ತೇನೆ, ಚಂದ್ರಶೇಖರನಾಗ್ತೇನೆ. ಚಂದ್ರನನ್ನು ನಾನು ಸೂಡಿಯಲ್ಲಿ ಧರಿಸಿದೆ, ಚಂದ್ರಶೇಖರನಾದೆ. ಸುಧೆಯನ್ನು ಲೀನವಾಗಿಸಿದ್ದಾನೆ. ಚಂದ್ರಶೇಖರನಾಗಿ, ಅಭಯಂಕರನಾಗಿ, ಲೋಕಶಂಕರನಾಗಿ ಭಕ್ತರನ್ನು ನೋಡುವಲ್ಲಿ ಹಿಂದುಳಿಯಬಾರದು. ನೋಡ್ತೇನೆ. ಬೆಳಗ್ಗೆ ನಿಜವದಿ ಪುರವರವನುಳಿದ ತೀರದಿ ಭಯಂಕರವನ ಅಂತರಕ್ಕೆ. ಅಮೃತವನ್ನು ಪಡೆಯುವ ಉದ್ದೇಶದಿಂದ ಚಂದ್ರನನ್ನು ಬೆನ್ನಟ್ಟಿ ಹೋದೆವು. ಎಷ್ಟು ಓಡಿ ಹೋದ್ರೂ ಕೂಡ ಚಂದ್ರ ಸಿಗ್ಲಿಲ್ಲ. ಎಲ್ಲಿಗೆ ಹೋದೆ ಎನ್ನುವ ಹಾಗೆ ಭಾವಿಸಿದ್ರೆ ಕೈಲಾಸಕ್ಕೆ ಸೇರಿದ್ದಾನಂತೆ. ಹಾಗೆ ಕಲ್ಪಿಸಿದ್ರೆ ಬೇಡ. ಯಾರನ್ನಾದ್ರೂ ನಂಬಬಹುದು, ಅವನ ಶಂಕರನ ವಿಷಯ ಬೇಡ. ಯಾಕೆ ಈ ಹಿಂದೆ ಮಾಡಿದ್ದು ಸಾಕವ. ಹಾಗಾಗಿ ಅಮೃತ ಸಿಗುವುದಿಲ್ಲ, ಬಿಡುವ ವಿಷಯ. ಇನ್ನೂ ಸಾಧನೆ ಮಾಡಬೇಕು. ಯಾವ ರೀತಿ? ವರವನ್ನು ಪಡೆಯಬೇಕು. ಯಾರ ಕುರಿತಾಗಿ ತಪಸ್ಸು ಮಾಡುವುದು? ಬ್ರಹ್ಮನ ಕುರಿತು ತಪಸ್ಸು ಮಾಡಿ ದೇವರನ್ನೇ ಬದಲಿಸುವ. ಶಂಕರ ಬೇಡ. ಇನ್ನು ವಿಧಿ ನಮ್ಮ ದೇವ. ಹೌದು, ಅವನ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ಕಾಡಿಗೆ ಹೋಗೋಣ. ಬೆರಳು ನಿಂತು ತಪ್ಪಿರುತ್ತಿರಲು ಘೋರವಾದ ಕಾಂತಾರವನ್ನು ಬಂದು ಸೇರಿದ್ದೇವೆ. ಸರಸ್ವಿಯಲ್ಲಿ ಮಿಂದು ಶುಚಿರ್ಭೂತರಾಗಿದ್ದೇವೆ. ಇನ್ನು ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳೆಂಬ ಅಷ್ಟಾಂಗವನ್ನು ಬಲಿದು ವಿಧಾತನ ಕುರಿತು ತಪೋಮಗ್ನರಾಗು. ಜಯ ಜಯ ಸರ್ವ ಭಯ ವಿನಾಶಿನಿ ನಾರದ ದಾತ, ಸರ್ವ ಭಯ ವಿನಾಶಿನಿ ನಾರದ ದಾತ. ದಯ ಸಾಗರನೆ ಭಕ್ತಿಯಿಂದ ಪದದ್ವಯವನ್ನು ಮರೆಗೋಡೆ ಅತಿಮುದದಿಂದ. ಜಯ 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 ವಾಣಿನಾಥ ಸರ್ವ ಭಯ ವಿನಾಶಿನಿ ನಾರದ ದಾತ. ಜಯ ಜಯ ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ.
ವಿಧಿ ಕುಲಭೂಷಣರೇ ಹೇಳಿ. ಮೆಚ್ಚಿದೆ ಅತುಲ ಮಿತರೇ ವಿಧಿ ಕುಲಭೂಷಣರೇ ಮೆಚ್ಚಿದೆ ಅತುಲ ಬಲಾನ್ವಿತರೇ ಮೆಚ್ಚಿದೆ ಅತುಲ ಬಲಾನ್ವಿತರೇ ಅತಿ ಭಕ್ತಿಗೆ ಗೋಟು ಅತಿ ಭಕ್ತಿಗೆ ಗೋಟು ಮನದಿ ಚಿತ್ತ ಚಿತ್ತ ನುಡಿಯುವುದು ಹಿತದಿನ್ನೊಳು ವಿಧಿ ಕುಲಭೂಷಣರೇ ಮೆಚ್ಚಿದೆ ಅತುಲ ಬಲಾನ್ವಿತರೇ ಮೆಚ್ಚಿದೆ ವಂದಿಸಿಕೊಳ್ಳುತ್ತಾ ಮಕ್ಕಳೇ ಹೇಳಿ ಎದ್ದೇಳಿ ಧೈರ್ಯವನ್ನು ತಾಳಿ. ಮಕ್ಕಳೇ ಕರುವೊಂದು ಅಂಬಾ ಎಂದಾಗ ಹಸು ಎಷ್ಟೇ ದೂರ ಇದ್ರು ಕೂಡ ಮೊಲೆ ಉಣಿಸಲೇಬೇಕಾಗಿ ಸಮೀಪಕ್ಕೆ ಓಡೋಡಿಕೊಂಡು ಬರ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಭಕ್ತಿಗೆ ಮೆಚ್ಚಿದಂತ ನಾನು ಸತ್ಯಲೋಕದಿಂದ ತೆರೆಗಿಳಿದು ಬಂದಿದ್ದೇನೆ. ನಿಮ್ಮ ಮನದ ಆಸೆ ಆಕಾಂಕ್ಷೆಗಳು ಏನಿದ್ದರೂ ನನ್ನಲ್ಲಿ ಭಿನ್ನ ಮಾಡಿಕೊಳ್ಳಬಹುದು. ಯಾಕೆ ಬೇಕಾಗಿ ತಪಸ್ಸು? ಬಂದಿಯ ಭಕ್ತ ಬಂದ ಬಂಧುವೇ ಪುಣ್ಯನಾದಿವೆ ತಂದೆ ಬಂದೆಯ ಭಕ್ತ ಬಂಧುವೇ ಪುಣ್ಯನಾದಿವೆ ತಂದೆ ಕೇಳಿ ನಿಮ್ಮ ಭಿನ್ನನಪವ ಮುಂದಕನುಪಮ ಕೀರ್ತಿ ಪೊಂದಿನೆತ್ತಿ ಸುರಿಯ ಮುಂದಕನುಪಮ ಕೀರ್ತಿ ಪೊಂದಿನೆತ್ತಿ ಸುರಿಯದ್ಯೋದ ಬಾಳುವ ಹದನ ಬೆಸಗಿ ಮಂದಿಯ ಭಕ್ತ ಜನ ಬಂಧುವೆ ದೀನ ಜನ ಉದ್ಧರಣನೆ ವಿಧಾತ ಧನ್ಯರಾದೆವು ಪ್ರಭು. ತಪಸ್ಸಿಗೆ ಒಲಿಯಲೇಬೇಕಲ್ಲ. ಕಂಡಂತಹ ಕಣ್ಣುಗಳ ಪಾವನವಾಯಿತು, ನಮ್ಮ ಜನ್ಮವೇ ಸಾರ್ಥಕ್ಯವನ್ನು ಹೊಂದಿತು ಎನ್ನುವ ಭಾವದಲ್ಲಿ ನಾವಿದ್ದೇವೆ. ಆಗಲಪ್ಪ, ನಿಮ್ಮನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳುವರೆ ಬಲವಾದ ಕಾರಣವುಂಟು. ಏನದು? ಅನುಪಮವಾದಂತಹ ಕೀರ್ತಿ ಜೊತೆಗೆ ಸಂಪತ್ತು ನಮಗೆ ಲಭ್ಯವಾಗಬೇಕು ಎನ್ನುವಂತಹ ಉದ್ದೇಶವನ್ನೇ ಲಕ್ಷ್ಯವಾಗಿರಿಸಿಕೊಂಡು ನಿನ್ನನ್ನು ಭಜಿಸುತ್ತೇವೆ ಪ್ರಭು. ಅಷ್ಟು ಮಾತ್ರವಲ್ಲ, ನನ್ನದೊಂದು ಕೋರಿಕೆ ಇದೆ. ಯಾವುದು? ಮರ್ತ್ಯ ಪಾತಾಳು ಮೂರು ಲೋಕಗಳಲ್ಲಿಯೂ ಕೂಡ ನಾವು 3 ಮಂದಿ ಅಧಿಕಾರವನ್ನು ನಡೆಸುವ ಹಾಗೆ ಆಗಬೇಕು. ಅಷ್ಟೇ ಅಲ್ಲ, ಇಲ್ಲಿ ಬೇಡ, ಮತ್ತೆ ನಾವು ತುಂಬಾ ಮೇಲೆ ಹೋಗ್ಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದ್ದೇವೆ. ಎಷ್ಟು ಮೇಲೆ ಹೋಗುವಿರು? ಆಕಾಶ ಮಾರ್ಗದಲ್ಲಿ ಅಂಬರಪಥದಲ್ಲಿ 3 ಅರಮನೆಯನ್ನು ಕರುಣಿಸಿದೆ. ಅಂತೂ ನೆಲ ಬಿಡಬೇಕು. ಬ್ರಹ್ಮದೇವರೇ, ನನ್ನದು ಒಂದು ಕೋರಿಕೆ ಉಂಟು. ಏನು? 1000 ವರ್ಷಗಳಿಗೊಮ್ಮೆ 3 ಮುಕ್ಕಾಲುಗಳಿಗೆ ನಾವು 3 ಮನೆಗಳು ಪರಸ್ಪರ ಭೇಟಿಯಾಗಬೇಕು ಎನ್ನುವ ಹಾಗ ಸರಳ ರೇಖೆಯಲ್ಲಿ ಬರುವಂತೆ ಅನುಗ್ರಹ ಮಾಡಬೇಕು. ಇದು ನಿಮ್ಮ ಮನಗರಿವಾಯ್ತು ನುಡಿದ ವಿವರ ಮನಗರಿವಾಯ್ತು ನುಡಿದ ವಿವರ ಪೃಥ್ವಿಯ ಸಜರಾಜರ ಕಳಿವುಳಿ ಪೃಥ್ವಿಯ ಸಜರಾಜರ ಕಳಿವುಳಿ ತತ್ವವತ್ವವರಿ ಸತ್ಯದು ಗಡಿ ಮನಗರಿವಾಯ್ತು ನುಡಿದ ವಿವರ ಮನಗರಿವಾಯ್ತು ನುಡಿದ ವಿವರ ಅರಿವಾಯ್ತು. ಮಕ್ಕಳೇ, ನೀವು ಕೇಳಿದಂತ ವರವನ್ನು ಕೇಳುವಾಗ ನನ್ನ ಬೆರಳನ್ನು ಮೂಗಿನ ಮೇಲೆ ಇಟ್ಟು 4 ಶಿರವನ್ನು ನಾನು ತೂಗಬೇಕಾಗುತ್ತದೆ. ಯಾಕಂದ್ರೆ ನಿಮ್ಮದು ದುರಾಲೋಚನೆ ಅಲ್ಲ, ದೂರಾಲೋಚನೆ. ಹೌದು ಪ್ರಭು. ದಾನವ ಕುಲದಲ್ಲಿ ಹುಟ್ಟಿದವರು ತಪಸ್ಸು ಮಾಡುವುದು, ವರ ಕೇಳುವುದು ಇದೇನು ಪ್ರಥಮವಲ್ಲ. ಎಷ್ಟೋ ಮಂದಿ ತಪಸ್ಸು ಮಾಡಿದ್ದಾರೆ, ಅಂತವರಿಗೆ ಅನುಗ್ರಹ ಮಾಡಿದ್ದೇನೆ. ಆದರೆ ಈ ರೀತಿಯ ವರವನ್ನು ಕೇಳಿದ್ದು ಬಹಳ ವಿರಳ. ಕೇಳಿದವರೇ ಇಲ್ಲ. ವಿಶೇಷ ವರವನ್ನೇ ಕೇಳಿ. ಹೌದು, ಅನುಗ್ರಹಿಸಬೇಕು. ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯಬೇಕು, ಚಿರಂಜೀವಿಗಳಾಗಬೇಕು ಎನ್ನುವ ಉದ್ದೇಶ ನಮ್ಮದು. ಹೌದು. ಆದರೆ
ವರವನ್ನು ಕೊಡುವಂತ ನಾನು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಏನು? ಯಾಕಂದ್ರೆ ಹಾ. ಮರಣವೆಂಬುದು ಹಾ. ಯಾರಿಗೇ ಆಗಲಿ ಹಾ. ಕಟ್ಟಿಟ್ಟ ಬುತ್ತಿ. ಹಾ, ಹಾ. ಮರಣವೇ ಬರಬಾರದು ಅಂತ ಆದ್ರೆ ಹಾ. ಅವ ಹುಟ್ಟಲೇಬಾರದು. ಹಾ. ಯಾತಸ್ಯಂ ಮರಣಂ ಧ್ರುವಂ. ಹಾಗೆಂದು ನಾವು ಭಾವಿಸುವುದು ಇಲ್ಲ. ಹೌದು, ಆಗ ನಾವು ಸಾಯ್ಬೇಕು ಅಂತ ಹೇಳಿ ಹಾಗಲ್ಲವಯ್ಯ. ಹಾ. ಯಾಕಂದ್ರೆ ಹಾ. ಈ ಮರಣವೆಂಬುದು ಹಾ. ತ್ರಿಮೂರ್ತಿಗಳಾದಂತಹ ನಮ್ಮನ್ನು ಕೂಡ ಬಿಟ್ಟು ಹೋಗುವ ಹಾಗಿಲ್ಲ. ಹೌದು. ಕಲ್ಪಾಂತದಲ್ಲಿ ನಮ್ಮನ್ನು ಕೂಡ ಬಾಧಿಸ್ತದೆ. ಸರಿ, ಸರಿ. ಆದ ಕಾರಣ ಮರಣ ಇಲ್ಲ ಎಂಬಂತ ವರವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಹಾಗೆ. ಆದ ಕಾರಣ ಮರಣವನ್ನು ದೂರೀಕರಿಸುವಂತ ಒಂದು ವಿಧಾನವನ್ನು ನಾನು ಹೇಳಿಕೊಡಬಲ್ಲೆ. ಹಾ. ಯಾಕಂದ್ರೆ 1000 ವರ್ಷಗಳ ಒಮ್ಮೆ ಹಾ. ನೀವು ನಿಮ್ಮ ಪುರವು ಒಂದಾಗಬೇಕು. ಹೌದು. ಆ ಸಮಯದಲ್ಲಿ ಅಲ್ಲೇ ನಿಮ್ಮ ಮರಣದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. 1000 ವರ್ಷಗಳಿಗೆ ಒಮ್ಮೆ ನಿಮ್ಮ 3 ಪುರವು ಒಂದಾದ ಸಮಯದಲ್ಲಿ ಆ 3 ಪುರವನ್ನು ಒಂದೇ ಬಾಣದಲ್ಲಿ ಯಾರು ಧ್ವಂಸ ಮಾಡುತ್ತಾನೋ ಮಾತ್ರವಲ್ಲದೆ ನಿಮ್ಮ ಮಡದಿಯರ ಪತಿವ್ರತ ಧರ್ಮ ಯಾವಾಗ ಹಾಳಾಗುತ್ತದೋ ಆ ಸಮಯದಲ್ಲಿ ನಿಮ್ಮ ಪಾಲಿಗೆ ಮರಣ ಬರಬಹುದು. ಹಾಗೆಯೇ. ಜಾಗರೂಕತರಾಗಿ ಒಳಬಲದಲ್ಲಿ ಹುರಿಯೇರುತ್ತ ಪಡೆದಿದ್ದೇವೆ. 3 ಪುರಗಳು ನಮಗೆ. ಆ 3 ಪುರಗಳು ಸರಳ ರೇಖೆಯಲ್ಲಿ ಬರುವ ಸಂದರ್ಭ ಯಾವತ್ತ ಒಂದೇ ಒಂದು ಬಾಣದಿಂದ 3 ಪುರವನ್ನು ಧ್ವಂಸ ಮಾಡುತ್ತಾನೋ ಆವಾಗ ನಮಗೆ ಮರಣವಂತೆ. ಅದೊಂದು ಸಾಧ್ಯವ? ನಡೆಯುವುದಕ್ಕೆ ಸಾಧ್ಯವಿದೆ? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗಿದ್ರೆ ನಮಗೆ ಮರಣವಿಲ್ಲ. ಮತ್ತೆ ನಮ್ಮ ಹೆಂಡತಿಯರ ಪಾತಿವ್ರತೆ ಕೆಟ್ಟರೆ ನಮಗೆ ಮರಣ. ಏನು ನಾವು ಪ್ರಜ್ಞಾಹೀನರೇ? ಹಾ, ಪತಿವ್ರತೆ ಶಿರೋಮಣಿಯಾಗಿ ಬಾಳಿನಲ್ಲಿ ಸಂಗಾತಿಯಾಗಿ ಬರುವವಳನ್ನೇ ಆಯ್ಕೆ ಮಾಡಿ ಮದುವೆಯಾಗಿ ಅವಳಿಗೆ ಯಾವ ಎಲ್ಲ ಸುಖ ಭೋಗಗಳು ಬೇಕು ಅದನ್ನೆಲ್ಲ ನೀಡಿ ಗಂಡನೇ ಪರಮ ದೈವ, ಅದಕ್ಕಿಂತ ಮತ್ತೊಂದು ದೈವ ಇಲ್ಲ ಎನ್ನುವ ಹಾಗೆ ಪತ್ನಿಯರೇ ಆಡುವ ಹಾಗೆ ನಾವು ಜೀವನವನ್ನು ಮಾಡಿ ತೋರಿಸಲೇಬೇಕು. ಮಾಡಿದ ಮುಂತಾದ್ರೆ ಮಾತ್ರ ನಾವು ಮರಣವನ್ನು ಗೆಲ್ಲುವುದಕ್ಕೆ ಸಾಧ್ಯ. ಹಾಗೆ ಈ ವಿಷಯವನ್ನು ನಮ್ಮ ಗುರುಗಳಲ್ಲಿ ತಿಳಿಸಿದಾಗ ವಿಶ್ವಕರ್ಮರು ಒಂದು ವಿಚಾರವನ್ನು ಹೇಳಿದ್ರು. 3 ಪುರವನ್ನು ನಾನು ನಿರ್ಮಾಣ ಮಾಡಿ ಕೊಡ್ತೇನೆ. ಚಿನ್ನ, ಬೆಳ್ಳಿ, ಕಬ್ಬಿನ. ಚಿನ್ನದ ಪುರ ತಾಮ್ರಾಕ್ಷಣಾದ ನನಗೆ, ಬೆಳ್ಳಿದು ತಾಮ್ರಾಕ್ಷಣಾದ ನಿನಗೆ, ನಿನಗೆ. ಈ 3 ಪುರಗಳು ಏಕಕಾಲಕ್ಕೆ ಬರುವ ಸಂದರ್ಭ ನಾವು ಪುರದಲ್ಲಿರಬೇಕು. ಅಲ್ಲಿಯವರೆಗೆ ನಾವು ಏನು ಬೇಕಿದ್ರು ಮಾಡಬಹುದು, ಎಲ್ಲಿಗೆ ಬೇಕಿದ್ರು ಹೋಗಬಹುದು. ಹಾಗಿದ್ರೆ ಇನ್ನು ಮುಂದಕ್ಕೆ ನಮ್ಮ ಪಯಣ
ನಮ್ಮ ಪುರದೊಳಗೆ. ಮಯಾಸುರರು 3 ಪುರ ನಿರ್ಮಾಣವನ್ನು ಮಾಡಿದ್ದಾರೆ. ಬಂಗಾರನಪುರ, ರಜತಪುರ, ಲೋಹಪುರ, ನಭೋ ಮಂಡಲಕ್ಕೆ ಚಿಮ್ಮಿಸಿದರು. ಇಡೀ ಪ್ರಪಂಚವೇ ಭಯಗೊಳ್ಳುವ ರೀತಿಯಲ್ಲಿ 3 ಪಟ್ಟಣಗಳು ನಭೋ ಮಂಡಲದಲ್ಲಿ ಗರ 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 ಗರನೆ ತಿರುಗುವುದಕ್ಕೆ ಪ್ರಾರಂಭವಾಯಿತು. ಅಂತಹ ಪುರವನ್ನು ನಾವು ಬೇಕಾದಂತಹ ಸಾಹಿತ್ಯಗಳೊಂದಿಗೆ, ಅದೇ ರೀತಿಯಾಗಿ ರಕ್ಕಸ ವೀರರೊಂದಿಗೆ ಸೇರಿಕೊಂಡವರಿದ್ದೇವೆ. ಇಡೀ ಪ್ರಪಂಚ ನಮ್ಮನ್ನು ತ್ರಿಪುರಾಸುರರು ಎನ್ನುವ ಹಾಗೆ ಕೊಂಡಾಡುತ್ತಾ ಇದೆ ಎನ್ನುವಲ್ಲಿ ಮನಸ್ಸಿಗೆ ಸಮಾಧಾನ. ಓರ್ವನಿಗೆ ಒಂದೊಂದು ಲೋಕ, ಸ್ವರ್ಗಲೋಕ ನನ್ನ ಸುಪರ್ದಿಯಲ್ಲಿರಬೇಕು. ಹಾಗಿದ್ರೆ ಸ್ವಾಧೀನ ಮಾಡಬೇಕಲ್ಲ, ಯಾರ್ತಾರೆ? ಒಳಗೋಗ ನನಗೆ ಬಾಯಿ ಬರುವುದಿಲ್ವಾ? ಬರ್ತದೆ, ಅವಸರ ಸಲ್ಲದು. ನಿಧಾನರಾಗಿ ಮತ್ತೆ ಒಳಗೆ ಹೋಗಿ. ನಮಗೆ ಕಾಲಮಿತಿಯೊಳಗೆ ಎಲ್ಲ ಮುಗಿಸಬೇಕು. ಕಾಲಮಿತಿ ನಿಮಗುಂಟು, ನಮಗಿಲ್ವಲ್ಲ. ಒಂದು ಗಳಿಗೆಯೂ ಹೆಚ್ಚು ನಾವು ಸಿಗಲಿಕ್ಕಿಲ್ಲ ನಿಮಗೆ. ಆದ್ರೆ ನನಗೂ ಕೂಡ ಇಲ್ಲಿ ದ್ವಾರದಲ್ಲಿ ಒಬ್ಬನೇ ಕೂತು 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 ಬೇಸರ ಹಿಡಿದು ಹೋಗಿದೆ. ನಿನ್ನ ಬೇಸರ ದೂರ ಮಾಡುವುದಕ್ಕೆ ನಾನು ಬಂದದ್ದಲ್ಲ. ಆದ್ರೂ ಕೂಡ ನಿಮ್ಮನ್ನು ನೋಡುವಾಗ ಒಂದೆರಡು ಮಾತು ಮಾತಾಡಿಸುವ ಅಂತ ನನಗೆ ಆಸೆ ಆಗುತ್ತಾ ಉಂಟು. ಆಡುವ ಮಾತು ಬೇಗ ಆಡು. ನನಗೆ ಆಡುವ ಮಾತಿಗಿಂತ ಮುಖ್ಯವಾಗಿ ಬಂದವರು ಯಾರು, ಯಾಕಾಗಿ ಬಂದಿದ್ದಾರೆ ಎನ್ನುವಂತ ಪ್ರಶ್ನೆಗೆ ಉತ್ತರ ಮುಖ್ಯ. ಯಾಕೆಂದ್ರೆ ಇಲ್ಲಿಯ ದ್ವಾರದ ರಕ್ಷಣೆ ನನ್ನ ಹೊಣೆಗಾರಿಕೆ ಉಂಟು. ಅದಕ್ಕೆ ಬೇಕಾಗಿ ಕೇಳಿದ್ದು. ನೀವು ತಡೆದಿದ್ದೇವೆ ಅಂತ ಬೇಸರಿಸಬೇಡಿ. ಇದು ನನ್ನದೊಂದು 2 ಸಣ್ಣ ಸಣ್ಣ ಪ್ರಶ್ನೆಗೆ ನೀವು ಉತ್ತರವನ್ನು ಕೇಳು. ಇದು ಹೊಸಬರಾಗಿ ಕಾಣುತ್ತೀರಿ, ಹಿಂದೆ ಬಂದವರು ಎಂತದ್ದು ಗೊತ್ತಿಲ್ಲ, ನೆನಪಿಲ್ಲ. ಹಾಗಂತ ಎಲ್ಲಿಂದ, ಪುರ ಯಾವುದು, ಯಾಕಾಗಿ ಬಂದದ್ದು, ನಿಮ್ಮದು ನಾಮ ನೋಡುವಾಗ ಗೊತ್ತಾಗುದಿಲ್ಲ. ನಮ್ಮದು ಅಡ್ಡ ನಾಮವೇ, ಧರಿಸಿದ್ದಲ್ಲ. ಉದ್ದ ನಾಮದವರನ್ನು ಕಂಡ್ರೆ ಆಗುದಿಲ್ಲ. ಇಟ್ಟ ನಾಮ ಹೆಸರು ಯಾಕಾಗಿ ಅಲ್ಲಿಂದ ಬಂದದ್ದು, ಸಾಧಾರಣ ನಿಮ್ಮ ಅಂದಾಜು ವಯಸ್ಸು ನೋಡುವಾಗ ಗೊತ್ತಾಗುದಿಲ್ಲ. ಗೊತ್ತಾಗ್ತದೆ. ಪ್ರಾಯ ನನ್ನದು ನೋಡುವಾಗ ಗೊತ್ತಾಗ. ಕೆಲವರನ್ನು ನೋಡುವಾಗ ಗೊತ್ತಾಗ್ತದೆ. ನೋಡುವಾಗ ಒಂದು ರೀತಿ ಇರ್ತಾರೆ, ತೆಗೆಯುವಾಗ ಒಂದು ರೀತಿ ಇರ್ತಾರೆ, ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ನಮ್ಮದು ನೋಡುವಾಗಲೂ ತೆಗೆಯುವಾಗಲೂ ಎಲ್ಲ ಒಂದೇ ರೀತಿ ಉಂಟು. 16 ದಾಟಿ 17ಕ್ಕೆ ಕಾಲಿಟ್ಟದ್ದು. ಮೊದಲು ಪ್ರಾಯ ಹೇಳಿಬಿಡು. ನಿಲ್ಲಿ. ಒಮ್ಮೆ ಅದು ಹೇಳಿದ್ದನ್ನು ಮತ್ತೊಮ್ಮೆ ಉಚ್ಚರಿಸುವಿದೆ. ಹೇಗೆ? ಪ್ರಾಯ ಎಷ್ಟು ಹೇಳಿದ್ದು? 16 ದಾಟಿ 17. ಏನು ವ್ಯತ್ಯಾಸ ಕಾಣ್ತದೆ? ಏನಿಲ್ಲ, ಆಗಿರ್ಬೋದು. ನಮ್ಮ ಪುರವೇ ಬೇರೆ. ನೀವು ಹೆಚ್ಚು ತಿರುಗಿಸಿ ಹೇಳುವ ಕ್ರಮವ? ಸರಿ ಹೇಳಿದ್ದು. ಅಲ್ಲ, ಕೇಳಿದ್ದು ಪರಿಚಯವನ್ನು ಕೇಳಿದ್ದಿ, ಸವಿಸ್ತಾರವಾದಂತ ಹೆಸರು ಕೇಳಿದ್ದೀಯೇನೋ? ಆ ಹೆಸರು ಅಂದ್ರೆ ತಾರಕಾಸುರ. ಕೇಳಿಲ್ಲ, ಈಗಲೇ ಹೇಳಿದ್ದು. ಕೇಳದಿದ್ರೆ ಈಗ ಕೇಳ. ನಕ್ಕಲ ತಾರಕಂ ಸತಿ ಇಲ್ಲ ದೀಸಂಗೆ ಮಕ್ಕಳಾಗುವುದುಂಟೆ. ಅವ ಮಣ್ಣು ತಿಂದೋಗಿದ್ದಾನೆ, ಮಡಿದು ಹೋಗಿದ್ದಾನೆ. ಅಂತಹ ತಾರಕಾಸುರರ 3 ಮಂದಿ ಮಕ್ಕಳಲ್ಲಿ ಹಿರಿಯವನಾದಂತಹ ನಾನೇ ತಾರಾಕ್ಷ. ನೀವ
ತಾರಾಕ್ಷ ಅಂದ್ರೆ ನಾನೇ. ನೀವು ಶೋಣಿತಾಪುರದಲ್ಲಿ ಎಲ್ಲ ಮತ್ತೆ ಮತ್ತೆ ವಿಶೇಷವಾದಂತಹ ಪುರವೊಂದರ ನಿರ್ಮಾಣ ಮಾಡಿ ನಾನು ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ಗೊತ್ತಾಯ್ತು. ವಿಶೇಷ ಪುರ ಹ. ಮದ್ದೂರು ಅಲ್ಲ ನಿಮ್ಮ ದೂರು? ಹ? ಅದೇ ವಿಶೇಷ ನಿಮ್ಮ ಊರಲ್ಲಿ ಅಂತ ಅದೇ ಹೇಳು. ನಿಮ್ಮ ದೂರು ಹ. ಅದಕ್ಕೆ ಹೇಳಿ. ಸ್ವರ್ಣಪುರ, ನಿಮ್ಮ ದೂರು ಸ್ವರ್ಣಪುರವ? ಹೇಮಪುರ, ಕನಕಪುರ, ಬಂಗಾರದ ಕನಕಪುರದ ಬಂಡೆ ಅಂದ್ರೆ ನಾನೇ. ನೋಡ್ರ ಸ್ವಲ್ಪ ತಿರುಗಿ. ನೀವೇ ಸರಿ ಗೊತ್ತಾಯ್ತು. ಅಲ್ಲಿ ಕಲ್ಲಿನ ಹಾಗೆ ಇರುವವ ನಾನು. ಅದು ಹೇಳಿದ್ದು ಕೇಳಿದ್ದೇನೆ. ಹ್ಮ್. ಕೇಶ ರಾಶಿ ನೋಡುವಾಗಲೇ ಗೊತ್ತಾಯ್ತು. ಕನಕಪುರದ್ದು ಹ. ಇದು ಸ್ವಾಮಿ. ಹ್ಮ್. 3 ಮಂದಿಯಲ್ಲಿ ನೀವು ಹಿರಿಯವ ನಾನು. ಹಿರಿಯವ. ಹ್ಮ್. ತಾರಾಕ್ಷ ಅಲ್ಲ? ಹ್ಮ್. ಮತ್ತೆ ಮತ್ತೆ 3 ತಾಮ್ರಾಕ್ಷ ವಿದ್ಯುನ್ಮಾಲಿ ಇರುವರು ಬಂದಿದ್ದಾರೆ. ಇಲ್ಲ, ಬರಲಿಲ್ಲ. ನಾನೊಬ್ಬನೇ ಬಂದ. ಅವರೆಲ್ಲ ಅಲ್ಲೇ ಬೆಳ್ಳಿ ಪಟ್ಟಣದಲ್ಲಿ ತಾಮ್ರಾಕ್ಷ, ತಾಮ್ರಾಕ್ಷ. ಲೋಹ ಪಟ್ಟಣ ಅಂದ್ರೆ ಕಬ್ಬಿಣದ ಪಟ್ಟಣದಲ್ಲಿ ವಿದ್ಯುನ್ಮಾಲಿ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದಾರೆ. ತಾಮ್ರಾಕ್ಷ ಈಗ ರಜತದಲ್ಲಿದ್ದಾನಲ್ಲ. ಹ್ಮ್. ರಜತಪುರದಲ್ಲಿ. ಅದೇ ಬೆಳ್ಳಿಪುರ. ರಾಜ್ಯ ಅಲ್ಲ, ರಜತಪುರದಲ್ಲಿ. ಈಗ ನಿಮ್ಮದು ಚಿನ್ನದ ಪುರ ಅಂತ ಹೇಳ್ತೀರಿ, ಹೌದು. ಸ್ವರ್ಣಪುರ ಅಂತ ಹೇಳ್ತೀರಿ. ನಿಜ. ಇದು ಸ್ವರ್ಣಪುರದ ಇವರೇ ನಾವಡರೇ. ಏನೋ ಅಸಂಬದ್ಧ ಮಾತನಾಡ್ತಾ ಇದ್ದಿ. ಮತ್ತೆ ನೀವು ಅಲ್ಲಿ ಅಧಿಕಾರ ಅಲ್ವಾ? ಹೌದು. ಸ್ವರ್ಣಪುರಕ್ಕೆ ಈಗ ಅಧಿಕಾರಿ ನೀವಲ್ವಾ? ಅದಕ್ಕೆ ಅಲ್ಲಿ ನಾವಡರು ನೀವಲ್ವಾ? ಸ್ವರ್ಣಪುರದ ಒಡೆಯ. ಅದೇ ಅಲ್ಲಿ ನಾಡಿದ್ದು ನಾಡಲ್ಲ, ಅದು ಪುರ. ನಾವಡ ಅಲ್ವಾ? ಏ ನಾಡವರು. ಹ್ಮ್. ಅದು ಆಚೆಚೆ ಆಯ್ತು. ಯಾವುದು? ಮಧ್ಯದಲ್ಲಿ ಒಂದು ವಡ ಆಚೆಚೆ ಆಯ್ತು. ನಾಡವ ಹೋಗಿ ನಾವಡ ಆಯ್ತು. ಒಡ ಆಚೀಚೆ ಆಗಬಾರ್ದು. ಗೊತ್ತಾಯ್ತು. ಇದು ಅಲ್ಲೇ ಅಷ್ಟೆಲ್ಲ ಇರುವಾಗ ಅಷ್ಟನ್ನೆಲ್ಲ ನೀವು ಸಾಧಿಸಿದ್ದೀರಿ, ಸಂಪಾದಿಸಿದ್ದೀರಿ. ಮತ್ತೆ ಈ ಸ್ವರ್ಗಕ್ಕೆ ಯಾಕೋ ನಿಮ್ಮದಾದಂತಹ ದಾಳಿ? ಕಾರಣ ಉಂಟು, ಪ್ರತೀಕಾರ. ಹೌದಾ? ಸ್ವರ್ಗದ ಸಂಪತ್ತು ಮುಖ್ಯ ಅಲ್ಲ, ಮತ್ತೆ ಪ್ರತೀಕಾರ. ಯಾಕೆ ಬೇಕಾಗಿ? ದೇವತೆಗಳಿಂದ ರಕ್ಕಸರ ಶೋಷಣೆಯಾಗಿದೆ, ರಕ್ಕಸರಿಗೆ ಅನ್ಯಾಯವಾಗಿದೆ. ಅದನ್ನು ಸರಿಗೊಳಿಸುವುದಕ್ಕಾಗಿ ಬೇಕಾಗಿ ನೀವು ಸ್ವರ್ಗವನ್ನು ಸ್ವಾಧೀನಗೊಳಿಸುವುದಕ್ಕೆ ಬೇಕಾಗಿ ಬಂದಿದ್ದೀರಿ. ನಿಜ. ನಾವು ಏನಿದ್ರು ಇಲ್ಲಿಯ ವಿಷಯವನ್ನು ಹೋಗಿ ಬಿತ್ತರಿಸುವವರು, ಸಣ್ಣದ್ರಲ್ಲಿ ಮುಗಿಸುವುದಕ್ಕೆ ಹೇಳಿದ್ದೀರಿ. ಅಷ್ಟು ವಿಷಯ ಸಿಕ್ಕಿತು. ವಿಷಯ ಸಿಕ್ಕಿದ್ದನ್ನು ಹೋಗಿ ಅಲ್ಲಿಯವರೆಗೆ ಹೇಳುವವರೆಗೆ ನೀವೊಂದು ಕೃಪೆದೇರಿ ಏನು ಅತಿಕ್ರಮಣ ಮಾಡಬೇಡಿ. ಇಲ್ವೇ ಇಲ್ಲ. ಹಾಗೆ ಹೋಗಿ ಹೀಗೆ ಉತ್ತರ ಏನು ಉತ್ತರ ನಿರೀಕ್ಷೆಯಲ್ಲಿ ಇರ್ತಾರೆ. ಸುರಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ಹಾಗೆಂದುಕೊಳ್ಳಬಹುದು. ಅನೇಕ ವಿಧ ಯಾರಂತೆ? ವಂದಿಸಿದ್ದೇನೆ ದೇವರೇ, ವಂದಿಸಿದ್ದೇನೆ. ಚಿತ್ತವೇ ಸೌಂದರ್ಯ ನುಡಿಯೋ ಚಿತ್ತವೇ ಸುವದಯ್ಯ ನುಡಿಯ ಓದಿ ವಿಧಾನಡೆಯ ಚಿತ್ತಾರಿಸುವುದೇ ನುಡಿಯ ಮತ್ತೆಮ್ಮಯ ಸುರಲೋಕಗೆ ಸುರವರು ಮತ್ತದೇ ಮುತ್ತಿಗೆ ಗೈದರು ಚಿತ್ತಾವೀಸುವುದಯ್ಯ ನುಡಿಯ ಎದ್ದೇಳಯ್ಯ. ದ್ವಾರದ ಮುಖ್ಯ ದ್ವಾರದಲ್ಲಿರುವವನು ನಾನು. ಹೌದು. ಓಡೋಡಿ ಬರಬೇಕಾದ್ರೆ ಕಾರಣ ಉಂಟು ಜಿಯ. ನಿಧಾನವಾಗಿ ಬರಬಹುದಿತ್ತಲ್ಲ. ಬರಬಹುದಿತ್ತು, ವಿಷಯ ಗಂಭೀರವಾದ್ದರಿಂದಲೇ ಓಡೋಡಿ ಬಂದದ್ದು. ಏನಾಯಿತು ದ್ವಾರದಲ್ಲಿ? ಹರಿಗಳ ಆಕ್ರಮಣವಾಗಿದೆ. ಯಾರಂತೆ? ವೈರಿಗಳ ಆಕ್ರಮಣವಾಗಿದೆ. ಹೌದೇ? ಹಿಂದೆ ಮಡಿದಿದ್ದಾನಲ್ವೇ ತಾರಕಾಸುರ. ಅವ ಸದ್ದೆಷ್ಟು ವರ್ಷ ಹೌದು, ಆಯ್ತು? ಅವ ಹೋಗಿದ್ದಾನೆ. ಮತ್ತೆ ಯಾಕೆ ಅವನ ವಿಚಾರ? ಅವನಿಂದಾಗಿ ಹುಟ್ಟಿಕೊಂಡವರು 3 ಇದ್ದಾರಲ್ವಾ?
ತಾರಾಕ್ಷ ತಾಮ್ರಾಕ್ಷ ವಿದ್ಯುನ್ಮಾಲಿ ಎನ್ನುವ ಹಾಗೆ ಅವರ ವಿಚಾರ ನಮಗೆ ಅದು ಅಲ್ಲ, ಬಂದ ಭಾವನೆ ಆದ್ದರಿಂದ ಅವನ ವಿಚಾರವೇ ಹೇಳ್ಬೇಕಲ್ಲ ಆ 3 ಮಂದಿಯಲ್ಲಿ ಯಾರು ಬಂದದ್ದು? ಹಿರಿಯವ ತಾರಾಕ್ಷ ಕನಕನಪುರದ ಒಡೆಯ ಇಲ್ಲಿ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿದ್ದಾನೆ. ಸ್ವರ್ಗದ ಸಂಪತ್ತಿನೊಂದಿಗೆ ಅಂದು ಆದಂತಹ ಶೋಷಣೆಯ ಪ್ರತೀಕಾರ ತೀರಿಸುವೇನೆನ್ನುವ ಹಾಗೆ ಉತ್ಸಾಹದಿಂದ ಉಲ್ಲಾಸದಿಂದ ಮುಂದುವರಿತಾ ಬರ್ತಾ ಇದ್ದಾನೆ. ಹೇಳಿದ್ದೇನೆ, ತಡೆದು ನಿಲ್ಲಿಸಿದ್ದೇನೆ. ಒಳಗೆ ಹೋಗಿ ಬರ್ತೇನೆ, ಏನು ಅಪ್ಪಣೆ ಸಿಗುತ್ತದೆ ಎನ್ನುವ ಹಾಗೆ. ಏನು ಹೇಳಬೇಕು ಅಂತ ಹೇಳಿದ್ರೆ ಹೋಗಿ ಅವನಲ್ಲಿ ಹೇಳುತ್ತೇನೆ. ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನನ್ನು ಎದುರಿಸುವುದಕ್ಕಾಗಿ ನಾನು ಸಿದ್ಧನಿದ್ದೇನೆ ಎನ್ನುವ ವಿಷಯ ಮಹಾದಪ್ಪಣೆ. ಹೋಗು. ಏನಂತೆ? ಕಳವರವನ್ನು ವಿರೋಧಿಸುವುದಕ್ಕಾಗಿ ನಮ್ಮವರ ಅವಶ್ಯಕತೆ ಇದೆ. ಬರಲಿ ನೋಡೋಣ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ನಮ್ಮ ಕಾರ್ಯದಲ್ಲಿರುವಾಗ ಒಮ್ಮಿಂದೊಮ್ಮೆಲೆ ನಿಮ್ಮ ಕರೆಯನ್ನ ಆಲಿಸಿ ಬಂದಿದ್ದೇನೆ. ಕರೆದ ಕಾರಣವೇನು? ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಮ್ಮದಂತ ಕಾರ್ಯದಲ್ಲಿ ನಿರತರಾಗಿರುವಂತಹ ವೇಳೆ ನಿಮ್ಮ ಎತ್ತರದ ಕರೆಗೆ ಉತ್ತರವಾಗಿ ಬಂದಿದ್ದೇನೆ. ಹೌದಾ? ಏನಾಗಬೇಕು? ತಾರಾಕ್ಷಣಾಗಮನ ಸುರಲೋಕಕ್ಕೆ ಆಗಿದೆ. ಎದುರಿಸಬೇಕಾದ್ದು ಕರ್ತವ್ಯ. ಆಯುಧಗಳನ್ನು ಧರಿಸಿಕೊಳ್ಳಿ, ವಾಹನವನ್ನು ಏರಿಕೊಳ್ಳಿ, ಖಳನನ್ನು ಎದುರಿಸುವುದಕ್ಕಾಗಿ ಸಾಗೋಣ. Oh
ದಾರಿ ಬಂದ ನೀನು ಬಿಡಲಾರನ ಎಲ್ಲವೂ ದುರುಳನೆ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಬೇಕೆಂಬ ಉದ್ದೇಶದಿಂದ ಬಂದೆ. ಈ ಹಿಂದೆ ನಿನ್ನ ಅಪ್ಪನು ಬಂದಿದ್ದ, ಅವನ ವಧೆಯೂ ಆಗಿದೆ. ಹೀಗೆ ಮುಂದುವರಿದೆ ಎಂದಾದ್ರೆ ನಿನ್ನ ವಧೆಗೆ ನಾವು ಕಾರಣ ಆಗುತ್ತೇವೆ. ಹಿರಿಯ ಮಗನಾದಂತಹ ನಾನೇ ತಾರೋಕ್ಷನಿದ್ದೇನೆ. ತಂದೆಯನ್ನು ಕೊಂದ ವಿಚಾರವನ್ನು ಅರ್ಥೈಸಿಕೊಂಡು ಪ್ರತೀಕಾರ ದಾಹದಿಂದ ಬಂದಿದ್ದೇನೆ. ಎಲ್ಲ ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಪಾದಗಳಿಗೆ ಎರಗಿದೆ ಎಂದಾದ್ರೆ ನಿನ್ನನ್ನು ಹಾಗೆ ಬಿಡ್ತೇನೆ. ಇಲ್ಲ ಅಂತ ಆದ್ರೆ ಪದಚ್ಯುತಗೊಳಿಸಿ ಈ ರೀತಿಯ ಭೂಮಿಗೆ ಹೋಗಬೇಕು. ತಂದೆಯನ್ನು ಕೊಂದಂತಹ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ನೇರವಾಗಿ ಸುರಲೋಕವನ್ನು ಪ್ರವೇಶ ಮಾಡಿದವನಿದ್ದೀಯೋ. ಮಾತ್ರವಲ್ಲ, ನಮ್ಮವರನ್ನೆಲ್ಲ ಸದೆಬಡಿದ ಮಾತ್ರಕ್ಕೆ ಗೆದ್ದೆ ಎನ್ನುವ ಹಾಗೆ ಅಹಂಕಾರ ಪಡಬೇಡ. ಮತ್ತೇನು? ನಿನ್ನ ತಂದೆ ಹೋದ ದಾರಿ ಹಾಗೆಯೇ ಇದೆ. ಮಗನಾದಂತಹ ನಿನ್ನನ್ನು ಕಳುಹಿಸಿಕೊಟ್ಟೆ. ಸ್ವರ್ಣಪುರೇಂದ್ರ ನಿನ್ನಲ್ಲಿ ಹೋರುವಗಾರುಂಟು. ಕಾರುಣ್ಯ ಭವದಿ ದೊರೆಯಬೇಕೆಂದ ದೊರೆಯಬೇಕೆಂದ ಯುದ್ಧದ ಪರಿಣಾಮ. ನಿನ್ನಲ್ಲಿ ಹೋರಾಟಕ್ಕೆ ಮುಂದಾದೆ ಎಂದಾದ್ರೆ ನನ್ನ ಪಾಲಿಗೆ ಸೋಲಾಯಿತು. ಸರಿ, ಹಾಗಾದ ಕಾರಣ ಏನು? ಬಲಾನ್ವಿತನಾದಂತಹ ನಿನ್ನಲ್ಲಿ ಇನ್ನು ಮುಂದೆ ನನ್ನ ಹೋರಾಟ ಇಲ್ಲ. ಹಾಗಾಗಿ ಕ್ಷಮೆಯಾಚಿಸುತ್ತಾ ಇದ್ದೇನೆ. ದೇವೇಂದ್ರ, ಕ್ಷಮಾಯಾಚನೆಯನ್ನು ಮಾಡುತ್ತಾ ಇದ್ದಿ. ಅಂತಹ ನಿನ್ನ ಮೈ ಮೇಲೆ ಕೈ ಮಾಡುವುದಕ್ಕೆ ನನಗೆ ಮನಸ್ಸಿಲ್ಲ. ಖಂಡಿತವಾಗಿಯೂ ನಿನ್ನನ್ನು ಬಿಟ್ಟಿದ್ದೇನೆ. ಮುಂದೇನು ಅದನ್ನು ಹೇಳು. ಸೋತಂತಹ ನಾನು ಸರ್ವಾಧಿಕಾರವನ್ನು ನಿನಗೆ ಒಪ್ಪಿಸಿದವನಿದ್ದೇನೆ. ಅಧಿಕಾರ ನನಗೆ? ಹೌದು. ನೀನು ಹೇಗಿರ್ತಿ? ನನ್ನ ಅಡಿಯಾಳಾಗಿರ್ಬೇಕು. ಸರಿ. ನಾನು ಹೇಳಿದ ಹಾಗೆ ಕೇಳತಕ್ಕದ್ದು. ಎಲ್ಲಾದರೂ ನನಗೆ ಅನ್ಯಾಯವನ್ನು ಮಾಡುವುದಕ್ಕೆ ಮನ ಮಾಡಿದ್ರೆ ಹಾಗೇನಿಲ್ಲ, ಪರಿಸ್ಥಿತಿ ಹಾಳಾದೀತು. ಹಾಗಿದ್ರೆ ಸ್ವರ್ಗಲೋಕ ನನ್ನದಾಗಿದೆ. ಒಮ್ಮೆ ಪರಿಚಯ ಮಾಡಬೇಕಲ್ವಾ? ಸಕಲ ಸಂಪತ್ತು ನನ್ನದಾಗಿದೆ. ಹೌದು. ಎಲ್ಲವನ್ನೂ ನೀನು ನನಗೆ ಕೊಟ್ಟಿದ್ದಿ. ಕೊಟ್ಟವನಿದ್ದೇನೆ. ಒಮ್ಮೆ ನನಗೆ ನೋಡಬೇಕಲ್ಲ, ಎಲ್ಲಿದೆ? ಆ ಕಡೆಗೆ ದೃಷ್ಟಿ ಹಾಯಿಸಿ ನೋಡಿದ್ಯಾ? ಸುರಧೇನುವಾದಂತಹ ಕಾಮಧೇನು ಅಲ್ಲಿ ಗೋಚರಿಸುತ್ತಾ ಇದೆ. ಕಾಮಧೇನು ನನ್ನ ಸ್ವಾಧೀನ. ಹೌದು. ಆ ಬಳಿಕ ಉಚ್ಚೈಷವ ಆಗಲಿ. ಆ ಬಳಿಕ ಚಿಂತಾಮಣಿ ಬಿಳಿ ಕುದುರೆ. ಹೌದು. ಅದು ಯಾಕಿರುವುದು? ಅದು ಏರಿ ಹೋಗುವುದಕ್ಕೆ. ಅದೇನು? ಸಮೀಪದಲ್ಲೇ ಒಂದು ಐರಾವತವೂ ಇದೆ. ಅದು ಬಿಳಿ ಆನೆ. ಅದು ಕೂಡ ನಿನಗೆ ಇನ್ನು ಮುಂದೆ. ಅಲ್ಲ, ಅದು ಇದುವರೆಗೆ ಹಾಕಿದ್ದದ್ದು
ಅದು ನಾನು ಹೋಗುವುದಕ್ಕೆ ಇದ್ದದ್ದು. ಅಲ್ಲ, ನಿನಗೆ ಎರಡೆರಡು ವಾಹನ ಮಾರೆ, ಕಾರಣ ಉಂಟು. ಒಂದು ಸಾಕಾಗುದಿಲ್ಲ ನಿನಗೆ? ಒಂದು ಸಾಕಾಗ್ತದೆ, ಆದ್ರೆ ನಮಗೆ ಮನಸ್ಸು ಹೇಗೆ ಹಾತೊರೆಯುತ್ತದು ಅದರಲ್ಲಿ ನಾವು ಹೋದ್ರೆ ಆಯ್ತು. ವೇಗವಾಗಿ ಹೋಗ್ಬೇಕಿದ್ರೆ ಅಲ್ಲಿ ಉಚ್ಚೈಶ್ರವ ಉಂಟಲ್ಲ, ಸ್ವಲ್ಪ ನಿಧಾನ ಗತಿಯಿಂದ ಹೋಗ್ಬೇಕಾದ್ರೆ ಐರಾವತ ಉಂಟು, ಆಗ್ಲಿ ಆ ಬಳಿಕ ಕಲ್ಪವೃಕ್ಷ, ಸರಿ, ಚಿಂತಾಮಣಿ, ಆಗ್ಲಿ, ಸುರಪಾರಿಜಾತ, ಸರಿ, ಇದೆಲ್ಲ ನಿನಗೆ. ಆಗಲಿ. ಅಷ್ಟೇ ಅಲ್ಲ, ತ್ರಿವಿಷ್ಟರ ಪದವಿಯನ್ನೇ ನಿನಗೆ ಒಪ್ಪಿಸಿದ್ದೇನೆ. ಯಾರಿಗೊಳ್ತಾನೆ ಸ್ವರ್ಗಲೋಕ ನನ್ನ ಸ್ವಾಧೀನವಾಯಿತು. ಎಲ್ಲಾ ಸಂಪತ್ತುಗಳನ್ನು ನನಗೆ ನೀನು ಬಿಟ್ಟು ಕೊಟ್ಟಿದ್ದಿ. ಆಯ್ತಾ ಇಲ್ಲಿಗೆ? ಮತ್ತೆ ಮುಗೀತಲ್ಲ, ಇನ್ನೇನಿದೆ? ಒಂದನ್ನು ಉಳಿಸಿಕೊಂಡಿದ್ಯಲ್ಲ. ಯಾವುದು? ಯಾಕೆ ಹಾಗೆ ಮಾಡಿದೆ? ನಿನ್ನ ಮಡದಿಯಾದಂತಹ ಶಚಿಯಲ್ಲಿದ್ದಾಳೆ, ಅವಳನ್ನು ಕಳುಹಿಸು. ಸಚಿಯನ್ನು ಒಪ್ಪಿಸುವುದಕ್ಕೆ ನಾನೆಷ್ಟರವನು ಹೇಳು? ನನ್ನಿಂದ ಆಗ್ತದೆ. ಇಲ್ಲಿ ಬಂದು ಕುಳಿತುಕೊಳ್ಳಿ ಅಂತ ಶಚಿ. ಹೌದಾ? ನೀನು ಒಪ್ಪಿಸುವುದು ಬೇಡ, ಅವಳೇ ಬಂದು ಇಲ್ಲಿ ಕುಳಿತುಕೊಳ್ಳಿ. ಒಂದು ವೇಳೆ ಬಾರದಿದ್ರೆ ಏನು ಮಾಡುವುದು? ಇಲ್ವಾ? ನನ್ನಿಂದ ಆದಿತ್ತ. ಯಾ ದೇವೇಂದ್ರ! ಅಭಿನಯಿಸುತ್ತಾ ಇದ್ದೀಯಾ? ನಾಟಕ ಮಾಡುತ್ತಾ ಇದೆಯೋ? ಎಲ್ಲ ಸಂಪತ್ತುಗಳನ್ನು ನನಗೆ ಒದಗಿಸಿದೆ. ತ್ರಿವಿಷ್ಟಪದಲ್ಲಿ ನಾನು ಕುಳಿತಾಕ್ಷರ ಶಚಿ ನನ್ನ ವಾಮಭಾಗದಲ್ಲಿ ಕುಳಿತುಕೊಳ್ಳಬೇಕಿತ್ತು. ಮನಸ್ಸಿಲ್ಲಲ್ಲ ನಿನಗೆ? ಒಂದೇ ಒಂದು ಮಾತು, ಆದಷ್ಟು ಬೇಗನೆ ಶಚಿಯನ್ನು ಕರೆದುಕೊಂಡು ಬಂದು ನನ್ನ ಎಡಭಾಗದಲ್ಲಿ ಕುಳ್ಳಿರಿಸಿದೆ ಅಲ್ಲ ಅಂತಾದ್ರೆ ಏನು ಮಾಡ್ತಾರೆ ಗೊತ್ತಾ? ಈ ವಜ್ರ ಕಂಬಕ್ಕೆ ನಿನ್ನನ್ನು ಬಂಧಿಸಿ ನಿನ್ನ ಕಣ್ಣ ಮುಂದೆ ಶಚಿಯನ್ನು ನಾನು ಬಲಾತ್ಕಾರ ಮಾಡುವುದಕ್ಕಿದೆ. ಜಾಗ್ರತೆ. ಬಿಸಿಯಾಗದೆ ಬೆಣ್ಣೆ ಕರಗದು. ಹೋಗಿದ್ದಾನೆ ಶಚಿಯ ಬಳಿಗೆ. ಏನು ನಿರೀಕ್ಷೆಯಲ್ಲಿರ್ತೇನೆ. ಕಂದಿದಾನದಿ ಸೂತ್ರ ಬಂದರ ಮನೆಗೆ ಎಂದು ಮೂಗಿ ಶಚಿ ಕಾಣುತ್ತ, ಎಂದು ಮುಗಿ ಶಚಿ ಕಾಣುತ್ತ ತಾನೆದು ಬಂದೆಯ ನಲ್ಲ ಎಂದು ಮುಗಿ ಶಚಿ ಕಾಣುತ್ತ ತಾನೆದು ಬಂದೆಯ ಕಂದಿದಾನದಲ್ಲಿ ಸುತ್ರಾಮ ಬಂದನರ ಮನೆಗೆ ಬಲಗೆ ಬಂದೆಯ ನಲ್ಲ ಬಂದೆಯ ಕಾಪಾಡಿಕೊಳ್ಳುವರು ತಾವಿದ್ದೀರಿ. ಸದಾ ಕಾಲ ಗೆಲುವಿನ ನಗೆಯಿಂದಲೇ ನಿಮ್ಮ ಮುಖ ತುಂಬಿಕೊಂಡಿರುವಂತದ್ದು. ಹೌದು, ಇವತ್ತು ಹಾಗಲ್ಲ, ನೆಲನೋಟಕರಾಗಿ ಬರುತ್ತಾ ಇದ್ದೀರಿ. ಮಾತ್ರವೇ ಅಲ್ಲ, ಯಾವುದೋ ಒಂದು ಸೋಲಿನ ಗೆರೆ ನಿಮ್ಮ ಹಣೆಯನ್ನು ಸೇರಿಕೊಂಡಿದೆ. ಹಾಗಾದ್ರೆ ಈ ಚಿಂತಾಭಾರಕ್ಕೆ ಕಾರಣವಾದರೂ ಏನು? ಏನಾಯ್ತು ನನ್ನಲ್ಲಿ ಹೇಳಬಾರದು. ಮನದಲ್ಲೇ ವಿಪರೀತ ವಿಧಿಯು ಬರುವುದ ಅಪಸೈನ್ಯವಾಯ್ತು ಯೋಗ ಧನುಜನಿಂದ ಬಜಯವು ಬಂಗುದೀಗ ಧನುಜನಿಂದ ಬಜಯವು ಬಂಗುದೀಗ
ಪಾಲಿಗೆ ನಾನು ಶತಸತ್ಯನಾಗಿ ಹೋದೆ. ಹೌದು, ಯಾವತ್ತೂ ಸ್ವರ್ಗಲೋಕದಲ್ಲಿ ನಾವಿದ್ದರೂ ಕೂಡ ಸೋಲು ಎನ್ನುವುದು ನಮಗೆ ಕಟ್ಟಿಟ್ಟ ಬುತ್ತಿಯಲ್ವೇ? ಅನವರತವು ಸೋಲುತ್ತಾ ಇದ್ದೇವೆ. ಹಾಗಾದ್ರೆ ಗೆಲುವು ಎನ್ನುವುದೇ ಇಂದ್ರನ ಪಾಲಿಗೆ ಇಲ್ವೇ? ಆದ್ಯಂತಿಕವಾದಂತಹ ಗೆಲುವು ನಮ್ಮದ್ದೇ. ಹೌದು, ತಾತ್ಕಾಲಿಕವಾದಂತಹ ಸೋಲುಗಳು ಘಟಿಸುತ್ತಾ ಇರುತ್ತವೆ. ಹೌದು. ಹಾಗೆಯೇ ಇಂದಿನ ದಿನ ಕೂಡ ಸ್ವರ್ಗಲೋಕದಲ್ಲಿ ಪೀಠರೂಢನಾಗಿರುವಂತಹ ಸಂದರ್ಭದಲ್ಲಿ ತಾರಾಕ್ಷ ಎನ್ನುವವನ ಆಗಮನವಾಯಿತು. ಹೊಸ ರಾಕ್ಷಸ. ಹೌದು, ಸ್ವರ್ಣಪುರದವನಂತೆ ಕಾಳಗವನ್ನು ಕೊಟ್ಟೆ. ನನ್ನ ಪಾಲಿಗೆ ಆತನ ಮುಖೇನವಾಗಿ ಸುವಲಾಯಿತರಸಿ. ಹಾಗಾದ್ರೆ ಅವನು ವರಬಲಾನ್ವಿತನೇ ಆಗಿರಬೇಕು. ಹೌದು, ಸಹಜ. ಆದರೆ ಏನು ಮಾಡೋಣ? ಏನು? ಸೋಲಾದರೂ ಕೂಡ ಇಲ್ಲದಾದಂತಹ ಅಧಿಕಾರವನ್ನು ನನಗೆ ಮಾತ್ರ ಬಿಟ್ಟುಕೊಟ್ಟಿದ್ದಾನೆ. ಇದೊಂದು ವಿಚಿತ್ರ ರಾಕ್ಷಸ ಇವನು. ಹೌದು, ಪ್ರತಿಯೊಬ್ಬರು ದೇವಲೋಕದ ಪೀಠದ ಮೇಲೆ ಕಣ್ಣಿಡುವವರು. ಆದ್ರೆ ಇವನು ಹಾಗಲ್ಲ. ಗೆದ್ದರೂ ಕೂಡ ಪೀಠದ ಮೇಲೆ ಕೊಟ್ಟಿದ್ದ. ಪೀಠ ನನಗೆ, ಆದ್ರೆ ಅವನ ಅಡಿಯಾಳಾಗಿ ಮಾತ್ರ ನಾನು ವ್ಯವಹರಿಸಬೇಕು. ಓ, ಪ್ರತಿನಿಧಿತ್ವ. ಹೌದು, ಕೇವಲ ಅಷ್ಟಕ್ಕೆ ಒಪ್ಪಲಿಲ್ಲ. ಮತ್ತೆ ಎಲ್ಲವನ್ನು ಆತನಿಗೆ ಅರ್ಪಿಸಿದಂತಹ ಸಂದರ್ಭದಲ್ಲಿ ನಾನು ಸಂತೋಷ ಭರಿತನಾಗ್ತೇನೆ ಎನ್ನುವ ಹಾಗೆ ಭಾವಿಸಿದ್ರೆ ಅವ ಅಮೂಲ್ಯವಾದಂತಹ ಒಂದು ರತ್ನವನ್ನೇ ಕಟ್ಟ ಕಡೆಗಾಗಿ ಕೇಳಿದ. ದೇವಲೋಕವನ್ನು ಆಕ್ರಮಿಸಿಕೊಳ್ಳುವವರ ಅಪೇಕ್ಷೆ ಅದಲ್ವೇ ಹೇಳಿ. ಅನರ್ಘ್ಯವಾದ ಅದೆಷ್ಟೋ ರತ್ನಗಳು ಈ ನಮ್ಮ ಸ್ವರ್ಗ ಭೂಮಿಯಲ್ಲಿ ಉಂಟು. ಇದನ್ನು ಪಡೆಯುವಂತ ಇಚ್ಛೆ ಆ ರಾಕ್ಷಸರಿಗೆ. ಯಾವ ರತ್ನವನ್ನು ಬಯಸಿದನೋ ಹಾಗೆಂದು ಅವ ಬಯಸಿದ್ದು ಕನ್ಯಾ ರತ್ನವನ್ನು. ಇಂದ್ರ ರಂಭಾದಿ ನಾರಿಯರು ಅನರ್ಘ್ಯ ರತ್ನರೇ, ಅಪ್ಸರ ಸ್ತ್ರೀಯರು ಅಂತ ಹೇಳಿದ್ರೆ ಭೂಲೋಕದವರಿಗೆ ಅಮೂಲ್ಯವಾದ ರತ್ನಗಳು. ಅವರನ್ನು ಬಯಸಿರಬೇಕು. ಅದನ್ನೆಲ್ಲ ಬಯಸಿದ್ದಲ್ಲ, ಮತ್ತೆ ಇಂದ್ರನ ರಸಿಯಾದಂತಹ ನಿನ್ನನ್ನು ಬಯಸಿದ್ದಾನೆ. ನನ್ನನ್ನು ಬಯಸಿ. ಹೌದರಸಿ, ಈ ಮೊದಲು ತೊರೆಯುವುದಿಲ್ಲವೇ ದಿವ್ಯನೋ ಮನೆಯೊಳಲಾದರಗಿ ಕಾಯುತ್ತಲಿರುವ ಶುಭಯೋಗಕ್ಕಾಗಿ ಪರಿಭವ ಮರಿದೆನೋ. ರಾಕ್ಷಸರ ಅಪೇಕ್ಷೆಗಳೇ ವಿಚಿತ್ರಕರವಾಗಿರುವಂತದ್ದು. ಈ ಹೊತ್ತಿಗೆ ಬಯಸಿದ್ದು ನಿಮ್ಮ ಅರಸಿಯಾಗಿರುವಂತಹ ನನ್ನನ್ನು. ಹೌದರಸಿ ಸ್ವಾಮಿ, ರಾಕ್ಷಸರಿಗೆ ಕಾಮಭಾವ ಎನ್ನುವಂಥದ್ದು ವಿಪರೀತವಾದ್ರೆ ಅತಿಶಯವಾದುದೇನೂ ಅಲ್ಲ. ಅದರಲ್ಲಿಯೂ ದೇವಪೀಠವನ್ನು ಆಕ್ರಮಿಸಿದ ಆ ಕ್ಷಣದಲ್ಲಿ ಅವರ ಮನಸ್ಸಿನಲ್ಲಿ ಮೂಡುವಂತದ್ದೇ ಶಚೀಂದ್ರನಾಗುವಂತ ಬಯಕೆ. ಸರಿ, ಆದರೆ ನಿಜವಾಗಿ ಆದ್ರೆ ಈ ಶಚಿಯ ಇಂದ್ರ ನೀವೇ ಅಲ್ವೇ ಹೇಳಿ. ಹೌದು, ಅನ್ಯರಾಗುವುದಕ್ಕೆ ಸಾಧ್ಯ. ನನಗೆ ನುಂಗಲಾರದ ಪರಿಸ್ಥಿತಿ ಒದಗಿ ಬಂದಿದೆ. ಸ್ವಾಮಿ, ನಾವು ಹೀಗೇಕೆ ಮಾಡಬಾರದು? ಯಾಕೆ? ಈ ಹಿಂದೆಯೂ ರಾಕ್ಷಸರ ಆಗಮನ ನಮ್ಮಲ್ಲಿಗೆ ಆದದ್ದುಂಟು ತಾನೆ. ಅಂತ ಹೊತ್ತಿನಲ್ಲಿ ಯಾವ್ಯಾವುದೋ ಕಾಡು ಮೇಡುಗಳಲ್ಲಿ ನಾವೇ ಅಲೆದಾಡಿದ್ದುಂಟು. ಯೋಚನೆಯನ್ನು ಮಾಡಿ. ಶೂರ ಪದ್ಮಾಸುರ ಎನ್ನುವಂತಹ ರಾಕ್ಷಸನೋರ್ವ ನಮ್ಮಲ್ಲಿ ಅವನ ಮಕ್ಕಳು ದಂಡೆತ್ತಿಕೊಂಡು ಬಂದಂತ ಹೊತ್ತಿನಲ್ಲಿ ನಾವೇ ಬೇರೆ ವನಗಳಲ್ಲೆಲ್ಲ ಇದ್ದದ್ದುಂಟಲ್ಲ. ವಿಷಯ ಹೌದು. ಈಗ ಹಾಗೆ ನಾವು ಮರೆಮಾಚಿಕೊಂಡು ಕಾಲವನ್ನು ಕಳೆಯಬಹುದಲ್ಲ ಸ್ವಾಮಿಯೇ. ಆದರೆ ದುಷ್ಟನಾದಂತಹ ಆತ ನಿನ್ನನ್ನು ಬಯಸಿದ ಕಾರಣ ಹೇಗೆ ಕಳುಹಿಸಿಕೊಡುವುದು ಎನ್ನುವುದೇ ನನಗೆ ಅರ್ಥವಾಗುವುದಿಲ್ಲ. ರಸಿ, ಅರ್ಥವಾಗುವುದಿಲ್ಲ. ಎಲ್ಲಿದ್ದರೂ ಕೂಡ ಬೆಂಬಿಡದೆ ಬರುತ್ತಾರೆ. ಸರಿ, ಅಂತೂ ಪೀಡಿಸುತ್ತಾರೆ. ನಿಜ. ಹಾಗಾದ್ರೆ ನಾನೊಂದು ಉಪಾಯವನ್ನು ಮಾಡಲೇ. ಏನದು? ಒಂದು ದಾರಿಯನ್ನು ನಾನು ಯೋಚಿಸಿದ್ದೇನೆ. ಪರಮ ಪಾಪಿಯು ಬಯಸಿದರೆ ಆ ಪರಮ ಪಾಪಿಯಲ್ಲಿ ನಾದೊರಕುವವಳೆದನು ಜನಿಗೆ ನಾದೊರಕುವವಳೆದನು ಜನಿಗೆ ಆ ಧನುಜನಿಗೆ ನೀ ಮರುಗದಿರು ಮನದಿ ಬೇಡ ಸ್ವಾಮಿಯೇ. ಹರಿಯು ಕೊರೆಯುವನು ನೆರೆಯರೇ ತೆರಳಿ ಬಯಲು ದಾನವೇಂದ್ರನ ಪೊರೆಗೆನುತ್ತ ಪುಲೋಮಜೆಯು ಪತಿ ಪದ ಕೆರಗೆ ಪೊರಡಿ ಪುಲೋಮಜೆಯು ಪತಿ ಪದ ಕೆರಗೆ ಪೊರಡಿ ಪೊರಡೆ ಪತಿ ಪದ ಕೆರಗಿ ಎರಗಿ ಸ್ವಾಮಿಯೇ, ಸಚಿ,
ಕೊಟ್ಟು ತಾವು ಬಂದಿದ್ದೀರಿ ಅಂತ ಆದರೆ ಇನ್ನದರಿಂದ ತಪ್ಪುವಂತಿಲ್ಲ. ಮಾತ್ರವಲ್ಲ, ನಾವೆತ್ತ ಹೋದರೂ ರಾಕ್ಷಸನು ಒಂದು ಅರ್ಥದಲ್ಲಿ ಹದ್ದಿನ ಕಣ್ಣಿಟ್ಟಾನು. ನಿಜ. ಹಾಗಾದ್ರೆ ಒಂದು ಕೆಲಸವನ್ನು ಮಾಡೋಣ. ನಾನವನಿಗೆ ದಕ್ಕೋಳು ಖಂಡಿತವಾಗಿಯೂ ಅಲ್ಲವಲ್ಲ. ನಮ್ಮದು ನಿಯತ ದಾಂಪತ್ಯ ಎನ್ನುವಂಥದ್ದು. ಸರಿ. ಹೇಗೆ ಮಹಾವಿಷ್ಣು ನಾನಾ ಅವತಾರಗಳನ್ನು ಇಟ್ಟುಕೊಂಡು ಬಂದರೂ ಲಕ್ಷ್ಮೀದೇವಿ ಅವನಿಗೆ ಪತ್ನಿಯಾಗಿ ಒದಗಿ ಬರುತ್ತಾಳೆಯೇ ಹೊರತು ಅನ್ಯರಾಗುವುದಕ್ಕೆ ಸಾಧ್ಯ ಇಲ್ಲ. ಶಿವನೂ ಅಷ್ಟೇ ತಾನೆ. ಪಾರ್ವತಿಯು ಯಾವ ರೂಪಾಂತರವನ್ನು ಹೊಂದಿದರೂ ಶಿವನೇ ಅವನಿಗೆ ಪತಿಯಾಗುತ್ತಾನೆ. ಅದೇ ರೀತಿ ಯಾವ ಕಲ್ಪವಿರಲಿ, ಯಾವ ಮನ್ವಂತರವೇ ಇರಲಿ, ಅಥವಾ ಯಾವ ಸ್ಥಿತಿಯಲ್ಲೇ ಇರಲಿ, ನನ್ನ ನಿಮ್ಮ ದಾಂಪತ್ಯ ನಾವು ನೀವು ಸತಿಪತಿಗಳು. ಅದು ನಿಯತವಾದ ದಾಂಪತ್ಯ. ಭೂಲೋಕದ ಮನುಜರಿಗೆ ಅಂತಹ ಅವಕಾಶಗಳಿಲ್ಲ. ಯಾವ ಗಂಡಿಗೆ ಯಾವ ಹೆಣ್ಣೆನ್ನುವುದು ಅದವರಿಗೆ ನಿರ್ದಿಷ್ಟವಾದುದಿಲ್ಲ, ಋಣದಂತೆ ಸಂಭವಿಸುವಂತದ್ದು. ಹೌದು. ಆದ್ರೆ ನಮಗೆ ಹಾಗಲ್ವಲ್ಲ. ಜನ್ಮ ಜನ್ಮಾಂತರಗಳಿಗೂ ನಾವೇ ಗಂಡ ಹೆಂಡತಿಯರು ಸ್ವಾಮಿ. ಅಂತಿರುವಾಗ ನಾನು ಅನ್ಯನಿಗೆ ಒದಗುವುದುಂಟೆ ಹೇಳಿ? ಸಾಧ್ಯವೇ ಇಲ್ಲ. ಆ ಚಿಂತೆ ನಿಮಗೆ ಬೇಡ. ಬಂದಂತಹ ಅಪಾಯವನ್ನು ನಾನು ಉಪಾಯದಿಂದ ಪರಿಹರಿಸಿಕೊಳ್ಳುತ್ತೇನೆ. ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡಿ. ಹೋಗಿ ಬಾ, ಧೈರ್ಯದಲ್ಲಿ. ನಿನ್ನ ಬಗ್ಗೆ ನೀನು ಜಾಗೃತ ವಹಿಸಿದ್ರೆ ನನ್ನ ಪತಿವ್ರತಾ ಧರ್ಮವೇನೋ ನನ್ನ ಕಾಪಾಡುತ್ತದೆ ಅನ್ನುವಂಥ ವಿಶ್ವಾಸವಿದೆ. ನಿನ್ನ ನಿರೀಕ್ಷೆಯಲ್ಲೇ ನಾನು. ಆದೀತು ಆದೀತು ಆದೀತು.